ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಪಂಚಾಂಗ ಫಲ, ಸಂಸ್ಕಾರ ಫಲ ಕಾಯ್ತಿದ್ದೀರಿ ಗೊತ್ತಿದೆ. 2ನೇ ತಾರೀಕು ಜೂನ್ 2024 ಭಾನುವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ, ರೇವತಿ ನಕ್ಷತ್ರ, ಆಯುಷ್ಮಾನ್ ಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ಮನುಷ್ಯನಿಗೆ ಅಸಂತೃಪ್ತಿಯೇ ಶಾಪ. ಸಂತೃಪ್ತಿಯ ಬದುಕು ನಮಗೆಲ್ಲ ಮಕ್ಕಳೇ. ಕಲಿಯುಗಕ್ಕಿರುವ ಒಂದು ಬಹುದೊಡ್ಡ ಶಾಪವೆಂದರೆ, ತುಂಬ ಶಾಪಗಳಿದ್ದಾವೆ, ಅದರಲ್ಲಿ ಅತಿ ದೊಡ್ಡ ಶಾಪ ಅಂದರೆ ಅಸಂತೃಪ್ತಿ. ಸಂತೃಪ್ತಿಯಲ್ಲ, ಇರುವುದನ್ನು ಬಿಟ್ಟು ಇಲ್ಲದಿರುವುದರ ಕಡೆಯೇ ಓಲಾಟ. ತನ್ನದಲ್ಲದ್ದು ತನಗೆ ಸಿಗಲಾರದ್ದು ಹುಡುಕ್ತಲೇ ಇರೋದು. ಮೊನ್ನೆ ಕೂಡ ಒಂದು ಜಾತಕ ಹೇಳಿದ್ದೇನೆ. ತುಂಬ ದೊಡ್ಡ ಮೆಡಿಕಲ್ ಪ್ರಾಕ್ಟೀಸ್ನರ್, ತುಂಬ ದೊಡ್ಡ ವೈದ್ಯಕೀಯ ವಿದ್ಯೆ, ಅದ್ಭುತ ಸರ್ಜನ್ ಆಗುವಷ್ಟು ಒಂದು ಯೋಗವಿದೆ, ರಿಪೇರಿ ಮಾಡೋ ಯೋಗವಿದೆ ಅಂದರೆ ಡೆಂಟಿಸ್ಟೇ. ಈ ಕೊರೋನಾ ಇನ್ನೊಂದು ಬಂದಿದೆ, ತಡೆ ಹಾಕಿ ನಿಲ್ಲಿಸ್ಬಿಟ್ಟಿದೆ. ಅದರ ಜೊತೆನಲ್ಲೂ ಒಂದು ಮದುವೆಯ ಸಂಬಂಧ. ತುಂಬ ಮಗು ಬಂದು ದೇವತೆ, ಸರಸ್ವತಿ ದೇವೆ. ವೀಣೆ ಕೊಟ್ಟರೆ ಸರಸ್ವತಿ, ಮೇಷದಲ್ಲಿ ಗುರು. ಭಗವತಿಯೇ ಕಾಪಾಡಬೇಕು, ಅಂಥದ್ದೊಂದು ಶಕ್ತಿ. ಭಗವತಿಯೇ ಅಭಯ ಮುದ್ರೆ ತೋರಿಸ್ಬಿಟ್ರೆ ನೀವು ಯಾವ ಇದಾದರೂ ಹೇಳಿ. ಬಂದಿದೆ, ಎರಡೂ ಮನೆತನಕ್ಕೆ ಒಪ್ಪಿಗೆ ಆಗ್ಬಿಟ್ಟಿದೆ. ಇನ್ನೇನು ಮದುವೆಗೆ ಡೇಟ್ಸು ಅದು ಇದು ಸಿದ್ಧತೆ ಮಾಡ್ಕೋಬೇಕು. ಅಲ್ಲಿ ಎಲ್ಲೋ ಒಂದು ದುರಂತ ಸಾವು. ಇಡೀ ಎರಡೂ ಕುಟುಂಬಕ್ಕೆ ಬೇಕಾದಂಥ ಒಂದು ಕುಟುಂಬದಲ್ಲಿ ದುರಂತ ಸಾವು ನಿಲ್ಲಿಸ್ಬಿಟ್ಟಿದೆ. ಹುಡುಗನ ಮನೆಯವರು ಮುಂದಕ್ಕೆ ಬರ್ತಿಲ್ಲ. ಇಲ್ಲ, ನೀವು ನೋಡಿ, ನಮಗೆ ಸದ್ಯಕ್ಕೆ ಮದುವೆಯ ಚಿಂತೆ ಇಲ್ಲ, ಬೇರೆ ನಿಮ್ಮ ಮಗಳಿಗೆ ಬೇರೆ ಯಾವುದಾದ್ರೂ ಒಳ್ಳೆ ಸಂಬಂಧ ಬಂದರೆ ನೋಡಿ. ತುಂಬ ಒಂದು ರೀತಿಯ ಸದ್ಭಾವನೆಯ ಮಾತಿದು, ತುಂಬ ಒಳ್ಳೆ ಸದ್ಭಾವನೆಯ ಮಾತು. ತುಂಬ ತಿಳಿದವರು, ಜ್ಞಾನವಂತರು ತುಂಬ ಚೆನ್ನಾಗಿ ಈ ರೀತಿ ಹೇಳ್ತಾರೆ. ನಮಗೆ ಯಾಕೋ ಇದು ತೊಗೊಂಡು ಹೋಗ್ಲಿಕ್ಕೆ ಮುಂದಕ್ಕೆ ಇಷ್ಟ ಇಲ್ಲ. ಅಲ್ಲೇನೋ ಸೂಚನೆ ಸಣ್ಣದಾಗಿ, ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ ನಾವು ಕುಳಿತುಕೊಬಿಡ್ತೇವೆ. ಬೇರೆ ಒಳ್ಳೆ ಸಂಬಂಧಗಳು ಬಂದರೆ ನೋಡಿ, ಅದರ ಅರ್ಥ ನಮಗೆ ಈ ಸಂಬಂಧ ಬೇಡ, ಮುಂದುವರಿಸಲು ಇಚ್ಛೆ ಇಲ್ಲ. ಕೆಲವರು ಇರ್ತಾರೆ, ಬಿಡಿ, ಕೊಡಲ್ಲ ಹೋಗು, ಮಾಡಲ್ಲ ಹೋಗು ಅನ್ನುವಂಥ ಅಸಂತೃಪ್ತ ಭಾವ. ಈ ಮಗು ಮನಸ್ಸಲ್ಲಿ ಇಟ್ಕೊಬಿಟ್ಟಿದೆ ಆ ಅಸಂತೃಪ್ತಿ. ಇಷ್ಟು ದೊಡ್ಡ ಸಂಬಂಧ ಬಂದಿತ್ತಲ್ಲ, ನಾವೆಲ್ರಿಗೂ ಹೇಳ್ಬಿಟ್ಟಿದ್ದೀವಲ್ಲ, ಇದೇ ಆಗಬೇಕು. ಏನಾಗ್ಬಿಡುತ್ತೆ? ಮದುವೆ ಎನ್ನುವುದು ಜೀವನದಲ್ಲಿ ಒಂದು ಭಾಗ, ಮದುವೆ ಜೀವನವಲ್ಲ. ಆದಾವಂತ ಅಷ್ಟೊಂದು ಅಸಂತೃಪ್ತಿ ಇಟ್ಕೋಬೇಕಾ ಮಕ್ಕಳೇ? ಆಗ್ಬಿಟ್ಟಿದೆ. ಈಗ ನನ್ನ ಗುರುಗಳು ತುಂಬ ದೊಡ್ಡ ದೊಡ್ಡ ಜಾತಕಗಳನ್ನು ನೋಡ್ತಿರ್ತಾರೆ. ಒಬ್ಬರು ಸುಮಾರು 120 ಕೋಟಿಯ ವ್ಯವಹಾರ. ಅವರು ಒಂದು ತುಂಬ ದೊಡ್ಡ ಫಲತಾಂಬೂಲ, ಹಣ್ಣು, ಬೇರೆ ಎಲ್ಲ ಕಳಿಸ್ಕೊಡ್ತಾರೆ. ಅವ್ರು ಕರೆ ಮಾಡಿದ್ರು, ಗುರುಗಳೇ ಈ ಥರ ಯಾರೋ ಹೇಳಿದ್ರು, ಒಂದು 8-10 ಕೋಟಿಯ ವ್ಯವಹಾರ ಆಯಿತು, ಯಾಕೋ ತೊಂದರೆಯಲ್ಲಿ ಸಿಕ್ಕಾಕೋತೀರಿ. ಇಲ್ಲ ಗುರುಗಳೇ, ಆಲ್ರೆಡಿ ಒಂದು 120-150 ಕೋಟಿ ಖರ್ಚು ಮಾಡಿಬಿಟ್ಟಿದ್ದೇವೆ ಪ್ಲಾಂಟೇಶನ್ಗೆ, ಒಂದು ದೊಡ್ಡದಾದಂಥ ಒಂದು ಮೆಡಿಕಲ್ ಫೆಸಿಲಿಟಿ, ಮ್ಯಾನುಫ್ಯಾಕ್ಚರಿಂಗ್ ಇದೆಲ್ಲ ಮಾಡಲಿಕ್ಕೆ ಹೆಜ್ಜೆ ಇಟ್ಬಿಟ್ಟಿದ್ದಾರೆ ಅಂತ. ತುಂಬ ಒಂದು ದೊಡ್ಡದಾದಂಥ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ 4 ಜನ ಆತ್ಮೀಯರು ಸೇರಿ ಒಂದು ದೊಡ್ಡದಾದಂಥ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಇಲ್ಲ, ನಿಮಗೆ ಇದರಲ್ಲಿ ಬಲವಿಲ್ಲ, ಒಂದು ಕೆಲಸ ಮಾಡಿ, ತುಂಬ ವೇಗವಾಗಿ ಹೋಗಬೇಡಿ, ಒಂದು 3-4 ತಿಂಗಳಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ. ಈ ಥರದ್ದು ಒಂದು ಸಣ್ಣ ಪರಿಹಾರಗಳು ಮಾಡ್ಕೊಳ್ಳಿ, ತುಂಬ ಇನ್ವೆಸ್ಟ್ ಮಾಡಬೇಡಿ ಸದ್ಯಕ್ಕೆ. ಇಲ್ಲ ಗುರುಗಳೇ, ಆಲ್ರೆಡಿ ಮಾತುಕತೆ ನಡೆದು ಬಿಟ್ಟಿದ್ದಾವೆ, ಅಗ್ರಿಮೆಂಟ್ಸ್ ಬರಬೇಕು, ತೊಂದರೆ ಆಗುತ್ತೆ.
ನಿಮ್ಮ ಈ ಒಂದು ಪ್ಲಾಂಟೇಶನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಿಮಗೆ ಬಲವಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ನೋಡ್ಕೊಳ್ಳೋ ಬಲ ಇದೆ, ಅದನ್ನು ಡೆವಲಪ್ ಮಾಡೋ ಬೆಲ ಇದೆ. ನೀವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಶಕ್ತಿ, ಫ್ಯಾಕ್ಟ್ರಿ ಕಟ್ಟಿ ಅದನ್ನು ತಯಾರಿಸಿ ಮಾರ್ಕೆಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ನಿಮ್ಮದು ಬೇರೆಯೇ ಬಲವಿದೆ. ಸರಿ, ಅವ್ರಿಗೆ ಇರಿಸು ಮುರ್ಸು ಯಾರೋ ಹೇಳಿದ್ದಾರೆ, ಅಸಂತೃಪ್ತಿ. ನಮ್ಮ ಬುದ್ಧಿಶಕ್ತಿ ಅಂತ ಇಂಟರ್ನ್ಯಾಷನಲ್ ಬಿಸ್ನೆಸ್ ಹೆಡ್ ಆಗಿದ್ದವರು, ತುಂಬ ದೊಡ್ಡ ದೊಡ್ಡ 1,00,000 ಕೋಟಿಯ ವ್ಯವಹಾರಗಳನ್ನು ನಿಭಾಯಿಸಿದಂಥ ಒಂದು ಸ್ಥಾನದಲ್ಲಿರುವ 4 ಜನ ಸ್ನೇಹಿತರು ಸೇರಿ ದುಡ್ಡು ಹಾಕಿ ಫಂಡಿಂಗು ಇನ್ನೊಂದು ತಂದು ಆರಂಭ 120-130 ಕೋಟಿ ದಾಟಿಬಿಟ್ಟಿದೆ. ಏನು ಅನ್ನಿಸ್ತೋ ಸರಿ ಆಯಿತು ಅಂತ ತುಂಬ ಖರ್ಚು ಮಾಡಿಲ್ಲ, ಅವರು ಮ್ಯಾನೇಜ್ ಮಾಡ್ತಿದ್ದಾರೆ. ಅವರಿಗೆ ಬರಬೇಕಾದಂಥ ಆರ್ಡರ್ಸ್ಗಳ ವಿಚಾರದಲ್ಲಿ ಎಳೆದಾಟ ನಡೆದೇ ಬಿಟ್ಟಿದೆ, ಒಂದೂ ಬಂದಿಲ್ಲ. ಬೇರೆ ಬೇರೆ ಕಾರಣಗಳು ಇನ್ನೊಂದು ಅಲ್ಲಿ ಇಲ್ಲ. ಕಾರಣಗಳು ಏನೇ ಇರಬಹುದು, ಕಾರ್ಯ ಆಗಿಲ್ಲ. ಕಾರಣಗಳು ಏನೇ ಬರಬಹುದು, ಕಾರ್ಯ ಆಗುತ್ತೆ. ಎಷ್ಟೇ ದೊಡ್ಡ ಅಡ್ಡಿಗಳು ಬಂದರೂ ಕೆಲವ್ರಿಗೆ ಕಾರ್ಯ ಸಿಂಧು ಆಗುತ್ತೆ. ಕೆಲವರಿಗೆ ಬಂಗಾರದಂಥ ತಟ್ಟೆ ಕೊಟ್ಟರು ಕೂಡ ಆಗೋದಿಲ್ಲ. ಏನು ಮಾಡೋದು? ನನ್ನ ವಿದ್ಯೆಗೆ ದಾರಿ ತೋರಿಸೋದು ಗೊತ್ತಿದೆಯೇ ವಿನ ನಮ್ಮ ದಾರಿ ಗೊತ್ತಿಲ್ಲ. ನಡೆದಿದೆ. ಅದನ್ನ ಒಂದು 5 ವರ್ಷದ ಮೊದಲೇ ದೈವ ಅಲ್ಲೊಂದು ನಿಯಮ ಹಾಕಿ ಸುರುಳಿ ಹಾಕಿ ಕರ್ಕೊಂಡು ಬಂದು ಬಡ್ದಿದೆ. ನಾನು ನೋವು ತಿಂದಿದ್ದೇನೆ, ಗೊತ್ತಾಗಲ್ಲ. ಇರಲಿ, ಸ್ವಲ್ಪ ದಿನಗಳ ನಂತರ ನನ್ನ ಮನೆಗೆ ಒಂದು ದೊಡ್ಡ ಕಾರ್ ಬರುತ್ತೆ, ಒಂದು ಫಲತಾಂಬೂಲ ಬರುತ್ತೆ, ಕಳಿಸ್ಕೊಡ್ತಾರೆ, ಫೋನ್ ಮಾಡ್ತಾರೆ. ನಾನು ಬ್ಯುಸಿ ಇದ್ದೆ, ನೋಡ್ಕೊಂಡಿಲ್ಲ. ಸರಿ, ಆಮೇಲೆ ಮಾತಾಡಿದೆ. ಯಾವ ರೀತಿ ಧನ್ಯವಾದ ಹೇಳಬೇಕು ಅಂತ ಗೊತ್ತಿಲ್ಲ. 1,500 ಕೋಟಿ ಅಷ್ಟು ದುಡ್ಡು ಉಳಿಸ್ಕೊಂಡಿದ್ದೇವೆ ಅಂತ. ಇಲ್ಲ, ಅಷ್ಟು ದೊಡ್ಡ ಪ್ರಾಜೆಕ್ಟ್ ಅದು, ಅವ್ರು ಅಷ್ಟು ದುಡ್ಡು ಸುರಿಬೇಕಿತ್ತು, ನಿಲ್ಲಿಸ್ಬಿಟ್ಟಿದ್ದಾರೆ. ಆಗ ಮರಳಿ ಕರೆಸ್ಕೊಂಡ್ರು. ಮರಳಿ ಹೇಳಿದೆ, ನಿಮ್ಮದು ಈ ಸ್ಟ್ರೆಂತ್ ಇದೆ, ಈ ಸ್ಟ್ರೆಂತ್ ಇದೆ, ಈ ಅಸಂತೃಪ್ತಿಯನ್ನು ತಗೋಬೇಡಿ, ಸಂತೃಪ್ತಿ ಇರಿ. ನಿಮಗೆ ಸಿಕ್ಕ ಸ್ಥಾನ, ನೀವು ಆ ಸ್ಥಾನದಲ್ಲೇ ಮುಂದುವರಿಯಬೇಕು. ಅದೇ ನಿಮ್ಮ ಸಾಮರ್ಥ್ಯ ಇರತಕ್ಕಂಥದ್ದು. ಇರುವ ಬಿಸ್ನೆಸ್ಸನ್ನು ಡೆವಲಪ್ ಮಾಡೋದು, ಇನ್ನೊಂದು ನಿಮ್ಮ ಕೆಪಾಸಿಟಿ ಇದೆ ಅಂತ ಅವರಿಗೆ ತೋರಿಸ್ಕೊಟ್ಟಾಗ ದೇ ಆರ್ ಹ್ಯಾಪಿ. ಇರಲಿ. ಇಲ್ಲಿ ನೋಡಿ, ಈ ಮಗು ಅಸಂತೃಪ್ತಿಯ ಛಾಯೆ. ಇಲ್ಲ, ಅದೇ ಆಗಿದ್ರೆ ಚಂದ, ಅದೇ ಬಂದರೆ ಚಂದ. ಹೇಳಿದೆ, ಯಾಕೆ ಅಷ್ಟೊಂದು ಅಸಂತೃಪ್ತಿ ಪಡ್ತೀವಿ? ನಮ್ಮ ಮನೆಯ ಮಹಾಲಕ್ಷ್ಮಿ ಹೋಗಿ ಇನ್ನೊಬ್ಬರ ಮನೆಗೆ ಕೇಳಬಾರದು. ನಾವು ಕೇಳೋ ಆಗಿಲ್ಲ, ಅವರೇ ಬರಲಿ ಬಿಡಮ್ಮ, ನಮ್ಮ ಮಗುಗೇನು ಕಡಿಮೆ ಆಗಿದೆ. ಅಷ್ಟೊಂದು ಅಸಂತೃಪ್ತಿ ಯಾಕೆ? ನಾವು ಪ್ರತಿ ವಿಚಾರದಲ್ಲೂ ಅಸಂತೃಪ್ತಿ. 66%, 55% 10th ಅಲ್ಲಿ, PUC 66%. ಮೆಡಿಕಲ್ಲೇ ಓದಬೇಕು. ಹೇಳಿ, ಸಂತೃಪ್ತಿಯ ಅಸಂತೃಪ್ತಿಯ? ಈ ಕಾಲೇಜೇ ಓದಬೇಕು. ಹೇಳಿ, ಆ ಕಾಲೇಜ್ ಇಲ್ಲ ಅಂದರೆ ನಾನು ಓದಲ್ಲ. ಪ್ಲಾನ್ ಬಿ, ಪ್ಲಾನ್ ಸಿ. ಅಷ್ಟು ಮಟ್ಟಿಗಿನ ಅಸಂತೃಪ್ತಿ ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಬೇಕು? ಇವತ್ತು ಟಾಟಾ ಎಂಪೈರಲ್ಲಿ ನೋಡಿ, ರತನ್ ಟಾಟಾ ಅವರು ಒಂದು ದೊಡ್ಡ ಕಂಪನಿ, ಫ್ಯಾಕ್ಟ್ರಿ ನಡೆಸ್ತಿದ್ದಾರೆ. ಎಷ್ಟೋ ಲಕ್ಷಾಂತರ ಜನಕ್ಕೆ ಅನ್ನದಾನಿ. ಅವರು ವೆಸ್ಟ್ ಬೆಂಗಾಲಲ್ಲಿ ಒಂದು ಫ್ಯಾಕ್ಟ್ರಿ ಮಾಡ್ತಾರೆ. ಅಲ್ಲಿ ದೊಂಬಿಗಳಾಗ್ತವೆ, ಗಲಾಟೆಗಳಾಗ್ತವೆ, ಮುಚ್ಚೋಗುತ್ತೆ. ಬಂದು ಗುಜರಾತಲ್ಲಿ ಮಾಡ್ತಾರೆ. ಅಸಂತೃಪ್ತಿ ಪಡ್ತಾ ಕೂತ್ಕೊಳ್ಳಿಲ್ಲ, ಬೇರೆ ಪ್ಲಾನ್ ಬಿ ಅಂತ ಹುಡುಕೋದು. ಆ ಕಾರ್ ಸಕ್ಸಸ್ ಆಯ್ತೋ ಇಲ್ವೋ ಅದು ಸೆಕೆಂಡರಿ. ಅಲ್ಲೇ ಆಗ್ಬೇಕು, ಅಲ್ಲೇ ಜುಗ್ಗಾಡಬೇಕು, ಅಲ್ಲೇ ಗುದ್ದಾಡಬೇಕು. ಇವತ್ತು ಸುಪ್ರೀಂ ಕೋರ್ಟ್ ಬಡ್ದಿದೆ ರಾಜ್ಯ ಸರ್ಕಾರವನ್ನ. ಇಷ್ಟು ದುಡ್ಡು ಅವ್ರು ಕಳ್ಕೊಂಡಿದ್ದಾರೆ, ಕಟ್ಟಿ ವಾಪಸ್ಸು. ಲ್ಯಾಂಡ್ ಕೊಟ್ಬಿಟ್ಟು, ಫ್ಯಾಕ್ಟ್ರಿ ಪರ್ಮಿಷನ್ ಎಲ್ಲ ಕೊಟ್ಬಿಟ್ಟು, ಆಮೇಲೆ ಬೇರೆ ಬೇರೆ ಕಾರಣಗಳು ಹೇಳಿದ್ರಲ್ಲ, ದುಡ್ಡು ವಾಪಸ್ ಕೊಡಿ ವಿತ್ ದ ಇಂಟ್ರೆಸ್ಟ್. ಸಂತೃಪ್ತಿಯಿಂದ ಇದ್ದಾಗ ನೆನಪಿಟ್ಟುಕೊಳ್ಳಿ, ನಮ್ಮನ್ನ ಹುಡುಕೊಂಡು ಎಲ್ಲ ಬರುತ್ತೆ. ಅಸಂತೃಪ್ತಿಯ ಒಂದು ಛಾಯೆ ಹಾಕಿಕೊಂಡು ಬಿಟ್ಟರೆ ನಾವು ನೆಮ್ಮದಿ ಇಲ್ಲ, ನಮ್ಮವರು ನೆಮ್ಮದಿ ಇಲ್ಲ. ಹೌದು, ಯಾರೋ ಇನ್ನು 21 ವರ್ಷ ಆತನಿಗೆ, 20 ವರ್ಷದ ಹುಡುಗಿ ಇಷ್ಟಪಟ್ಬಿಟ್ಟಿದ್ದಾನೆ. ನಮ್ಮ ಮನೇಲಿ ಒತ್ತಡ, ನಾನು ಬಂದು ಮದುವೆ ಆಗ್ಬಿಡ್ಬೇಕು. 21 ವಯಸ್ಸಿಗೆ ಅವನು ಏನು ಬದುಕು ಕಟ್ಟಿದ್ದಾನೆ?
ಯಾವ ನೆಲೆ ಕಟ್ಟಿದ್ದಾನೆ, ಅಮ್ಮನನ್ನು ಚೆನ್ನಾಗಿಟ್ಟಿದ್ದಾನ, ಅಪ್ಪನನ್ನು ಚೆನ್ನಾಗಿಟ್ಟಿದ್ದಾನ, ಅಸಂತೃಪ್ತಿ ಛಾಯೆ, ಗಾಬರಿಯ ಛಾಯೆ ಹಾಕ್ಬಿಡೋಣವಾ. ಇನ್ನು ಕೆಲಸದಲ್ಲಿ ನಿಂತಿಲ್ಲ, ಒಂದು ಬದುಕು ಕಟ್ಟಿಲ್ಲ, ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಇನ್ನೂ ಮಾಡ್ಕೊಂಡಿಲ್ಲ, ಅಸಂತೃಪ್ತಿಯ ಛಾಯೆ, ಆತಂಕದ ಛಾಯೆ, ಆ ಥರ ಪಟ್ಬಿಡೋರು. ಆ ಹೆಣ್ಮಗು ಬದುಕು ಹಾಳಾಯ್ತು. ಏನಿದೆ ಅಂತ ಬರೀ ಪ್ರೀತಿ ಒಂದೇ ಹೊಟ್ಟೆ ತುಂಬಿಸುತ್ತಾ? ಅಸಂತೃಪ್ತಿಯ ಛಾಯೆ. ನಮಗೆ ಇರುವುದನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಸ್ವಲ್ಪ ಕಾಯೋಣ. ಒಂದು ಪುಟ್ಟ ಮಗು, ಒಂದು 15-20 ಸಾವಿರ ರೂಪಾಯಿ ಸಂಬಳ, ಒಂದು ದೊಡ್ಡ ಕಂಪ್ನಿಯಲ್ಲಿ ಇಂಟರ್ವ್ಯೂ ಆಗುತ್ತೆ, ಒಂದು ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್, ಒಂದು 42,000 ಹೇಳ್ತಾರೆ. ಬ್ಯೂಟಿಫುಲ್. ಇಂಟರ್ವ್ಯೂ ಸೆಲೆಕ್ಷನ್ ಅದು ಇದು ನಾವು ಹೇಳ್ತೀವಿ, ವೆನ್ ಟು ಜಾಯಿನ್, ಆಫರ್ ಲೆಟರ್ ಹೇಳ್ತೀವಿ. ದ್ವಾರ ಆಗಿದೆ, ಧಾವಂತ ಕಣ್ಣೀರು, ಅಸಂತೃಪ್ತಿಯ ಛಾಯೆ. 20,000 ಇದ್ದಿದ್ದು 42,000 ರೂಪಾಯಿ ಆಗ್ಬಿಟ್ಟಿದೆಯಲ್ಲ ಸಂಬಳ, ಬದುಕು ಬಂದ್ಬಿಡ್ತು. ಏನೂ ಇಲ್ಲ, 20,000 ಇಲ್ಲ, 200 ರೂಪಾಯಲ್ಲೂ ಕೂಡ ಬದುಕು ಕಟ್ಟಿರೋರು ಇದ್ದಾರೆ. ನನ್ನ ಮೊಟ್ಟ ಮೊದಲ ಸಂಬಳ 2 ರೂಪಾಯಿ, ಅದು ಬೇಡಿ. ಕಾಲೇಜ್ಗೆ ಹೋದಾಗ 20 ರೂಪಾಯಿ, ತಿಂಗಳಿಗೆ 20 ರೂಪಾಯಿ. ಸೆಕೆಂಡ್ ಸ್ಯಾಟರ್ಡೆಗೆ ನನ್ನ ಗುರುಗಳು 20 ರೂಪಾಯಿ ಅಂತ ಕೊಡೋರು. ಆ 20 ರೂಪಾಯಲ್ಲಿ ನನ್ನ 10 ರೂಪಾಯಿ ಟೈಪಿಂಗ್ ಫೀಸು, 5 ರೂಪಾಯಿ ಟೈಪಿಂಗ್ ಪೇಪರ್, ಇನ್ನು 5 ರೂಪಾಯಿ ಉಳಿಯೋದು. ಅವತ್ತು ನಮ್ಮ ಮನೆ ಹತ್ರ ಒಂದು ಟೆಂಟ್ ಇತ್ತು, ಇವತ್ತು ಟೆಂಟ್ ಥಿಯೇಟ್ರ್ ಆಗಿದೆ. 2 ರೂಪಾಯಲ್ಲಿ ಒಂದು ಪಿಕ್ಚರು, ಇನ್ನು 3 ರೂಪಾಯಲ್ಲಿ ನೀವು ನಂಬೋಲ್ಲ, 1-2 ಪಾನಿಪುರಿ, 2 ಮಸಾಲ ಪುರಿ, ಕೇಳ್ಕತ್ತಂದು ದುಕಾನ್ ಬಂದು. ಇವರೇನೂ ಗೊತ್ತಿಲ್ಲ. ಆಮೇಲೆ ಅಲ್ಲಿಂದ ಒಂದು ಒಳ್ಳೆ ಮೆಡಿಕಲ್ ಕಾಲೇಜ್ಗೆ ಕೆಲಸಕ್ಕೆ 600 ರೂಪಾಯಿ ಸಂಬಳ. ಆಮೇಲೆ 6 ತಿಂಗಳಲ್ಲಿ 800 ರೂಪಾಯಿ ಸಂಬಳ ತಗೊಂಡು ಹೀಗೆ ಬಂದು ಅಮ್ಮನಿಗೆ ಕೊಡ್ತಿದ್ದೆ. ಅಮ್ಮ 20 ರೂಪಾಯಿ, ಅದೇ 20 ರೂಪಾಯಿ ಕೊಡೋರು. ಸೇಮ್ ಟೈಪಿಂಗ್ 10 ರೂಪಾಯಿ ಫೀಸು, ಒಂದು 5 ರೂಪಾಯಿ ಟೈಪಿಂಗ್ ಪೇಪರು, ಏನು ಮಿಕ್ಕಿದ 5 ರೂಪಾಯಿ. ಎಲ್ಲರೂ ಕೇಳೋರು, ಹೇಗೂ ಇಷ್ಟು ಖುಷಿಯಾಗಿ ಇಷ್ಟು ಆನಂದವಾಗಿತ್ತು. ಬೇರೆ ಗೊತ್ತಿಲ್ಲ, ಸಂತೃಪ್ತಿ. ನನಗೆ ಅಮ್ಮನ ಕೈ ಕೊಟ್ಬಿಟ್ನಲ್ಲ ದುಡ್ಡು, ಸಾಕು, ಇನ್ನು ಬೇರೆ ಏನೂ ಗೊತ್ತಿಲ್ಲ, ಬೇರೆ ಏನೂ ಗೊತ್ತಿಲ್ಲ. ಅದಕ್ಕೆ ಏನೋ ಪುಟ್ಟ ಭಾವಗಳಲ್ಲಿ ನಾನು ತುಂಬ ಸಂತೃಪ್ತಿಯಾಗಿದ್ದೇನೆ. ನನ್ನ ಗುರುಗಳು ಕಲಿಸ್ತಂಥದ್ದು, ನನ್ನ ಅಜ್ಜ ಕಲಿಸ್ತಕ್ಕಂಥದ್ದು, ಮುಖ್ಯವಾಗಿ ನನ್ನ ತಂದೆ. ಇರೋದ್ರಲ್ಲಿ ತೃಪ್ತಿ ಇರೋ, ನಿನ್ನ ಜೋಳಿಗೆಯಲ್ಲಿ ಏನು ಕೊಟ್ಟಿದ್ದಾನೋ ಅದ್ರಲ್ಲಿ ತೃಪ್ತಿ ಇರಿ, ಮಿತಿ ಮೀರಿದ ಧುಮುಕ್ಬೇಡ, ಹೋಗಬೇಡ, ನೋಡಬೇಡ ಅನ್ನತಕ್ಕಂಥದ್ದು. ಆದರೂ ಕೂಡ ಮನುಷ್ಯ ಇನ್ನೊಂದು ನೋಡಿ, ಗೆಲುವಿಗೆ ತುಂಬ ತ್ಯಾಗ ಮಾಡಬೇಕಾಗುತ್ತೆ, ತುಂಬ ತ್ಯಾಗ. ಹೌದು, ಅಂತಿಂತ ತ್ಯಾಗ ಅಲ್ಲ. ಕಾಮನ್ ಮ್ಯಾನ್ಗೂ ಒಂದು ಗೆದ್ದವನಿಗೂ ಇರೋ ವ್ಯತ್ಯಾಸ ಒಂದು ಹೇಳ್ಬಿಡ್ತಾನೆ. ಅವನು ಬಿಡಿ, ಅವನು ಎಷ್ಟು ತ್ಯಾಗ ಮಾಡಿರ್ತಾನಂದ್ರೆ, ಅವನ ಹತ್ರ ಲ್ಯಾಂಬೋರ್ಗಿನಿ ಕಾರ್ ಇರುತ್ತೆ, ತುಂಬ ದೊಡ್ಡ ಲ್ಯಾಂಬೋರ್ಗಿನಿ, ಅದೇನು 10 ಕೋಟಿ 15 ಕೋಟಿ ಅಂತಾರೆ. ಆ ಕಾರಲ್ಲಿ ನೀವು ನಂಬ್ತೀರಾ, 2 ಸೀಟು. ಒಂದು ಅವನ ಜೊತೆಯಲ್ಲಿ ಕಟ್ಟ ಕಡೆಯವರೆಗೂ ಪ್ರಯಾಣಿಸ್ತಕ್ಕಂಥ ಒಬ್ಬ ಸ್ನೇಹಿತ ಇರ್ಬೋದು, ಗೆಳೆಯ ಇರ್ಬೋದು, ಗೆಳತಿ ಇರ್ಬೋದು, ಯಾರೋ ಒಂದು ಗುರು ಥರ. 2 ಸೀಟು ಲ್ಯಾಂಬೋರ್ಗಿನಿ. ಅದನ್ನು ತಗೋಬೇಕು ಅಂದ್ರೆ ಒಂದು 15 ಕೋಟಿಯ ಕಾರ್ ತಗೋಬೇಕು ಅಂದ್ರೆ ಅವನು ಎಷ್ಟು ಸ್ಥಾಯಿಗೆ ಓಡ್ಬೇಕು ಲೆಕ್ಕ ಹಾಕೋ. ರಾತ್ರಿ ಹಗಲು ಬೇರೆಯವ್ರ ಕಣ್ಣು ಕಾಣಿಸೋಲ್ಲ, ಸ್ನೇಹಿತರ ಜೊತೆ ಪಾರ್ಟೀಸು, ಫಂಕ್ಷನ್ಸು, ಗೃಹ ಪ್ರವೇಶಗಳು, ಬೀಗರೂಟಗಳು, ಮದುವೆಗಳು, ಮಂಜಿಗಳು, ಎಷ್ಟೋ ಬಿಟ್ಟು ನಿಂತ್ಕೋಬೇಕಾಗತ್ತೆ. ಆಗಲ್ಲ ಅವನ ವೇಗ. ಅವನ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಕನಸು ಕಾಣೋದೇ ಕಷ್ಟ. ಆ ಕಂಡ ಮೇಲೆ ಅದನ್ನ ನನಸು ಮಾಡ್ಕೊಳ್ಳೋದು ಇನ್ನೂ ಕಷ್ಟ. ಅದಾದ ಮೇಲೆ ಅದನ್ನ ಉಳಿಸ್ಕೊಳ್ಳೋದು ಮಹಾ ಕಷ್ಟ. ಅಯ್ಯೋಯ್ಯೋ, ಸುಮ್ಮನೆ ಅಲ್ಲ. ಅದೇ ನೀವು ಒಂದು ಬಸ್ ನೋಡಿ, ಬಸ್ಸಲ್ಲಿ 50 ಸೀಟ್ ಇರುತ್ತೆ, ಇಲ್ಲ ಅಟ್ಲೀಸ್ಟ್ 50 ಜನ ಕುಳಿತುಕೊಂಡಿರ್ತಾರೆ. ಬಸ್ಸಲ್ಲಿ ಪ್ರಯಾಣ, ಲ್ಯಾಂಬೋರ್ಗಿನಿ ಪ್ರಯಾಣ, ಯೋಚನೆ ಮಾಡಿ ನೋಡಿ. ತುಂಬ ಅದಕ್ಕೆ ದೊಡ್ಡ ದೊಡ್ಡ ಸಾಧಕರಿಗೆ ಗೆಳೆಯರು ಇರಲ್ಲ, ಒಬ್ಬರೋ ಇಬ್ಬರೋ ಕ್ಲೋಸು. ಅವ್ರ ಪಟ್ಟ ಶ್ರಮ, ಕಷ್ಟ, ಒದ್ದಾಟ, ನೋವು, ಅವಮಾನ, ಅಪಮಾನ ಎಲ್ಲ ಕೊಚ್ಚಿ ಬಿಸಾಕಿರುತ್ತೆ ಅದೊಂದು ಗಾಡಿ. ಬರೀ ಲ್ಯಾಂಬೋರ್ಗಿನಿ ಅನ್ಕೋಬೇಡಿ, ಆ ಥರ. ಆ ಸ್ಥಾಯಿಗೆ ಬಂದಾಗ ಅವ್ರ ಜೊತೆಲಿ ಯಾರೂ ನಿಂತಿರೋಲ್ಲ. ಅವ್ರಿಗವರೇ ಸಮಾಧಾನ ಮಾಡ್ಕೋಬೇಕು, ಅವ್ರವರೇ ಹತ್ತಿಕೊಂಡಿರ್ಬೇಕು, ಅವ್ರವರೇ ಟಿಶ್ಯೂ, ಇರ್ಲಿ ಬಿಡೋ, ನಡೆಯೋ ಅಂತ ನಡೆದಿರ್ತಾರೆ.
ಅದೇ ಸಾಮಾನ್ಯರು ನೋಡಿ ಎಲ್ಲ ಬೇಕು, ಅವ್ರನ್ನ ನೋಡಿ ಅಸಂತೃಪ್ತಿ. ನೋಡೋ ಎಲ್ಲೋ ಬೆಳೆದು ಬಿಟ್ಟ, ಹೇಗೋ ಬೆಳೆದು ಬಿಟ್ಟ, ಯಾವುದೋ ಥರ ಬೆಳೆದು ಬಿಟ್ಟ ಅನ್ನತಕ್ಕಂಥದ್ದು. ನಮ್ಮ ಜೊತೆ ಅದನ್ನ ನಮ್ಮನ್ನ ಚುಚ್ಚು ಹೇಳ್ತಾರೆ, ನೀನ್ ಬಿಡೋ, ನೀವು ನಮ್ಮ ಜೊತೆಲೆಲ್ಲ ಬರೋಲ್ಲ, ಇನ್ನೊಂದು ಏನೋ ಒಂದು ಹೇಳ್ತಾರೆ. ನಮ್ಮ ವೀಕ್ನೆಸ್ ಅನ್ನೇ ಹುಡುಕಿ ಹೇಳ್ತಾರೆ. ತುಂಬಾ ದೊಡ್ಡ ಸಾಧಕರನ್ನ ಅವರಲ್ಲಿರೋ ವೀಕ್ನೆಸ್ ಅನ್ನೇ ಹುಡುಕಿ ಹೇಳೋದು. ಒಬ್ಬ ನಾಯಕ, ಜನನಾಯಕರಾಗಿದ್ದಾರೆ, ಒಬ್ಬ ಹೀರೋ ತುಂಬಾ ದೊಡ್ಡದಾದಂತ ಒಂದು ಜನಸೇನಾ ಯಾತ್ರೆಯಲ್ಲಿ ತೊಡಗಿದ್ದಾರೆ. ನೀವು ನಂಬಲ್ಲ, ಆತನ ವಿರುದ್ಧ ಇರತಕ್ಕಂಥ ವಿರೋಧ ಕಟ್ಟಿಕೊಂಡಿರುವ ವ್ಯಕ್ತಿಗಳು ಮೊಟ್ಟ ಮೊದಲಿಗೆ ಆತನ ಪರ್ಸನಲ್ ಲೈಫ್ಗೆ ಅಟ್ಯಾಕ್. 3 ಮದುವೆ ಆಗಿದ್ದಾನೆ, 3 ಮದುವೆ ಆಗಿದ್ದಾನೆ, 3 ಮದುವೆ ಆಗಿದ್ದಾನೆ. 3 ಮದುವೆ ಆಗಿರೋ ಅವ್ರ ಹೆಂಡತಿರು ಕಂಪ್ಲೇಂಟ್ ಮಾಡಿಲ್ಲ, ಬಿಟ್ಟೋದವರು ಕಂಪ್ಲೇಂಟ್ ಮಾಡಿಲ್ಲ, ಬಿಟ್ಕೊಟ್ಟವರು ಕಂಪ್ಲೇಂಟ್ ಮಾಡಿಲ್ಲ, ಮಕ್ಕಳು ಕಂಪ್ಲೇಂಟ್ ಮಾಡಿಲ್ಲ, ಅವ್ರ ಕುಟುಂಬದವ್ರು ಹೇಳಿಲ್ಲ, ವಿರೋಧಾಭಾಸ ಯಾವುದಿಲ್ಲ. ಇಟ್ ಇಸ್ ಇಸ್ ಪರ್ಸನಲ್ ಲೈಫ್. ಬಟ್ ಇವರು ಹುಡುಕ್ಲಿಕ್ಕೆ ಇದೊಂದೇ ಕಾಣಿಸೋದು, ಇದು ಒಂದೇ. ಇದು ಬಿಟ್ಟು ಇನ್ನೇನಾದ್ರೂ ಹುಡುಕಿ ತೆಗೆದು ಆ ಒಂದು ಜರ್ನಿಯಲ್ಲಿ ಹುಡುಕ್ಲಿಕ್ಕೆ ತೆಗಿಲಿಕ್ಕೆ ಅಸಂತೃಪ್ತಿ. ಒಬ್ಬ ಬೆಳೆದು ಬಿಟ್ಟನೆಂದರೆ ನನಗಿಂತ ಬೆಳೆದು ಬಿಡ್ತಾನ, ನಿಂತು ಬಿಡ್ತಾನ, ಎದ್ದು ಬಿಡ್ತಾನ. ತಮಾಷೆ ನೋಡಿ, ಒಂದು ಮದುವೆ ಆದವರೆಲ್ಲ ಹಾಗಾದ್ರೆ ಸಾಧಿಸ್ಬಿಟ್ಟಿದಾರ? ಆ ಮಾತಾಡಿದವರು ಹೇಳ್ತಿರೋದು, ನಿಮ್ಮನ್ನೆಲ್ಲ ಬೇಜಾರು ಮಾಡ್ಕೋಬೇಡಿ. ಅಸಂತೃಪ್ತಿ. ಇವರೇನು ದೊಡ್ಡ ದೇಶ ಸೇವೆ, ರಾಜ ಸೇವೆ, ಇನ್ನೊಂದೆಲ್ಲ ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿನಲ್ಲಿ ನಿಮ್ಮ ಸುತ್ತಮುತ್ತ ಈ ರೀತಿ ಇರುತ್ತೆ ಮಕ್ಕಳೇ. ಅಸಂತೃಪ್ತಿಯ ಛಾಯೆಯೇ ನಮ್ಮನ್ನ ಅರ್ಧ ಬೇಯಿಸಿ ಹಾಕೋದು. ನೆನಪಿಟ್ಟುಕೊಳ್ಳಿ, ನಮ್ಮ ಅತಿ ದೊಡ್ಡ ದೌರ್ಬಲ್ಯ ಅಸಂತೃಪ್ತಿ. ಯಾಕೋ ಬಾಳೆಹಣ್ಣು ಪಚ್ಚಬಾಳೆ ಇದ್ದಿದ್ರೆ ಚೆನ್ನಾಗಿರ್ತೇನೋ, ನಂಜನಗೂಡು ರಸಬಾಳೆಹಣ್ಣು ಇದ್ದಿದ್ರೆ ಚೆನ್ನಾಗಿರ್ತೇನ. ನೋಡಿ, ರಸಬಾಳೆ ಇದೆ, ಏಲಕ್ಕಿ ಬಾಳೆಹಣ್ಣಿದೆ, ರಸಬಾಳೆ ಇರಬೇಕಿತ್ತು. ರಸಬಾಳೆಯಲ್ಲಿ ನಂಜನಗೂಡು ರಸಬಾಳೆಹಣ್ಣು ಇರಬೇಕು. ನಂಜುಂಡೇಶ್ವರ ನೋಡ್ಕೊಂಡು ಬಂದ್ವಿ, ಮಹದೇಶ್ವರ ನೋಡ್ಕೊಂಡು ಬಂದ್ವಿ, ಶ್ರೀಶೈಲಕ್ಕೂ ಒಂದ್ಸಲಿ ಹೋಗಿ ಬಂದಿದ್ರೆ ಚೆನ್ನಾಗಿತ್ತು. ನಮಗ ಅಸಂತೃಪ್ತಿಯೇ. ಬಂಗಾರದಂತ ಒಂದು ಪತ್ನಿ ಕೊಟ್ಟಿದ್ದಾನೆ, ಒಂದು ಮಗು ಇದ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಸರಿ, ಅಸಂತೃಪ್ತಿಯೇ. ಅಯ್ಯೋ, ಹೆಣ್ಮಗುನ ಒಂದು ಗಂಡು ಮಗು ಇದ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಅಸಂತೃಪ್ತಿಯೇ. 2 ವೀಲರ್ 4 ವೀಲರ್ ಇದ್ರೆ ಚೆನ್ನಾಗಿರುತ್ತೆ. ಅಸಂತೃಪ್ತಿಯೇ. ಈ ಅಸಂತೃಪ್ತಿಗಳೇ ನಮ್ಮನ್ನ ಬೇಯಿಸ್ತಿರೋದು. ಮನೆ ಇಲ್ವಂತೆ, ಬಾಡಿಗೆ ಮನೆ ಅಂತೆ, ಇರೋದೇ ಬಾಡಿಗೆ ಮನೆ. ನಾವು ಸಾಲ ಮಾಡಿ ಕಟ್ಟಿದ್ರು, ಇರೋದೆಲ್ಲ ಖರ್ಚು ಮಾಡಿ ಕಟ್ಟಿದ್ರು, ಏನೇ ಮಾಡಿದ್ರು ನಾವಿರೋಲ್ಲ. ಇರ್ಲಿಕ್ಕೆ ಒಂದು ಗೂಡು ಬೇಕು, ನಿಜವೇ. ಕನಸು ಕಾಣೋಣ, ಕಷ್ಟಪಡೋಣ, ಮಾಡೋಣ. ಅಸಂತೃಪ್ತಿ ಯಾಕೆ ಬೇಕು? ಅವನು ಕೊಟ್ಟಾಗ ತಗೊಳ್ಳೋಣ. ನಿನ್ನಿಷ್ಟದಂತೆ ಕೊಟ್ಟಿರುವೆ ರಾಮ, ನಿನ್ನಿಷ್ಟದಂತೆ ಕೊಟ್ಟಿರುವೆ ನಾ. ಸಾಕು, ಅವನಿಗೆ ಗೊತ್ತಿದೆ ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಅಂತ. ಇಲ್ಲ, ಅಸಂತೃಪ್ತಿಯೇ. ಪ್ರತಿಯೊಂದರಲ್ಲೂ ಅಸಂತೃಪ್ತಿಯೇ ನಮ್ಮನ್ನು ಇವತ್ತು ಕಣ್ಣೀರು ಹಾಕ್ಸ್ತಿರೋದು, ಕಾಯಿಲೆ ಬರೆಸ್ತಿರೋದು. 100ಕ್ಕೆ 90 ಜನ ಮಾನಸಿಕ ದೈಹಿಕ ಅನಾರೋಗ್ಯಕ್ಕೆ ಕಾರಣ ಆಗಿರತಕ್ಕಂಥ ಅತಿ ದೊಡ್ಡ ಸಮಸ್ಯೆ. ಕಾರಣ ಏನ್ ಗೊತ್ತಾ? ಇರುವುದನ್ನ ಬಿಟ್ಟು ಮಕ್ಕಳಿಲ್ಲ ಅಂತಾರಲ್ವಾ. ಎಷ್ಟೋ ಜನ ಗಮನಿಸ್ ನೋಡಿ, ನಮಗ್ ಮಕ್ಕಳಿಲ್ಲ ಅಂತ ಅಳೋರೆಲ್ಲ, ಅಸಂತೃಪ್ತಿ ಇರೋರು, ನಿಮ್ ಸುತ್ತಮುತ್ತ ಮಕ್ಕಳಿರೋರು ಚೆನ್ನಾಗಿದ್ದಾರೆ ಅಂತ ನೋಡಿ. ಆ ಮಕ್ಕಳೇ ಇವತ್ತು ಹತ್ಯೆ ಮಾಡೋಷ್ಟು ಮಟ್ಟಕ್ಕೆ, ಅವರಿಂದ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟರ ಮಟ್ಟಕ್ಕೆ ಸಂಕಷ್ಟ ತಂದಿಟ್ಟಿದ್ದಾರೆ. ಅದನ್ನ ನೋಡ್ತಿಲ್ಲ ನಾವು. ನಮಗೆ ಮಕ್ಕಳಿಲ್ಲ, ನಮ್ಮ ಮಕ್ಕಳು ನಮ್ಮನ್ನ ಆತ್ಮಹತ್ಯೆ ಮಟ್ಟಕ್ಕೆ, ಹತ್ಯೆಯ ಮಟ್ಟಕ್ಕೆ ಪ್ರಚೋದಿಸ್ತಿದ್ದಾರೆ. ಇದೆ, ಅಲ್ಲಿದೆ. ಅದನ್ನ ಎಷ್ಟೋ ಜನ ತಿನ್ನೋ ಊಟವನ್ನ ಬೈತಿರ್ತಾರೆ. ಇದೇನು ಊಟ, ಇದು ರುಚಿ ಇಲ್ಲ, ಅದಿದ್ದಿಲ್ಲ ಅಂತ. ಗೊತ್ತಿದೆಯಾ, ನಮ್ಮ ದೇಶದಲ್ಲಿ ಇವತ್ತಿಗೂ ಕಡಿಮೆ ಅಂದರು ಒಂದು 20 ಕೋಟಿ ಜನಕ್ಕೆ ಒಂದೊತ್ತಿನ ಊಟಕ್ಕೆ ಕಣ್ಣೀರು ಹಾಕ್ತಿದ್ದಾರೆ ಅಂತ. ಎವಡಾಸೆಲ್ಲ ತೆಗ್ ಅಂತ ಚೆಲ್ತೇವೆ, ಬಿಸಾಕ್ತೇವೆ. ಆ ಊಟಕ್ಕೆ ಮರ್ಯಾದೆ ಇಲ್ಲ. ಹೌದು, ಇದು ನಡೀತಿದೆ. ಅಸಂತೃಪ್ತಿ. ಹೆಂಡತಿಯ ಮೊದಲನೇ ಮಗು, ಗಂಡನೇ ಮೊದಲನೇ ಮಗು, ಯಾರೋ ಹಿಂಗ್ ಮನೆ ಕಟ್ಬಿಟ್ಟಿದ್ದಾರೆ, ನಾವು ಕಟ್ಬಿಡ್ಬೇಕು, ಸಾಲ ಮಾಡಾದ್ರೂ ಕಟ್ಬಿಡ್ಬೇಕು. ಅಸಂತೃಪ್ತಿ. ಹೌದು, ದ್ರೋಹದ ಪ್ರವೃತ್ತಿ. ಆ ಅಸಂತೃಪ್ತಿಯೇ ನಮ್ಮನ್ನ ನಾನಾ ವಿಕಾರಗಳಿಗೆ ಉಂಟು ಮಾಡುತ್ತಿದೆ ಮಕ್ಕಳೇ. ನಾನಾ ವಿಕಾರ. ನೋಡಿ, ನಾವು ಯಾವಾಗ ಸಂತೃಪ್ತಿಯ ಜೀವನ ನಡೆಸ್ಲಿಕ್ಕೆ ಆರಂಭ ಮಾಡ್ತೇವೋ,
ಇರುವುದರಲ್ಲಿ ನಿನ್ನಿಷ್ಟ, ನೀನು, ಇದು ನೀನು ತುಂಬ ನೆಮ್ಮದಿಯಿಂದ ಬಾಳ್ತೇವೆ. ನೆಮ್ಮದಿ ಎಲ್ಲಿ ಅಂತಿರಲ್ವಾ, ನಿಮ್ಮ ಸಂತೃಪ್ತಿಯಲ್ಲೇ. ಇಡ್ಲಿ ಬಿಡು ಪುಟ್ಟ, ನೀನೇ ನನ್ನ ಮಗು, ಪ್ರೀತಿನೇ ನಮ್ದು ಯಾವ್ರು. ಆ ದೂರದ ಬೆಟ್ಟದ ಹಾಡಿದೆಯಲ್ಲ, ಅದೊಂದು ಅದ್ಭುತ. ಆ ಹಾಡನ್ನು ನೆನೆಸ್ಕೊಂಡು ನೋಡಿ. ನಮ್ಮ ಹಿರಿಯರು ಅದಕ್ಕೆ ಆನಂದವಾಗಿದ್ರು. ಇಷ್ಟೊಂದು ಕಾಯಿಲೆಗಳಿರ್ಲಿಲ್ಲ, ಇಷ್ಟೊಂದು ಕ್ಯಾನ್ಸರ್ ಇರಲಿಲ್ಲ. ವೇಗವಾಗಿ ಬೆಳೆದ್ಬಿಡ್ಬೇಕು. ತರಕಾರಿಯಿಂದ ಹಿಡಿದು, ಸೊಪ್ಪಿಂದ ಹಿಡಿದು ಎಲ್ಲ. ನಮ್ಮ ಮಗ ಫಾರಿನಲ್ಲೇ ಓದ್ಬೇಕು. ನೀವೇನು ತುಂಬಾ ದೊಡ್ಡ ಉದ್ಯಮಿಯ ಹೇಳಿ? ಹೌದು, ತುಂಬಾ ದೊಡ್ಡ ಉದ್ಯಮಿ, ತುಂಬಾ ದೊಡ್ಡ ಶ್ರೀಮಂತ, ಬಿಸ್ನೆಸ್ ಮ್ಯಾಗ್ನೆಟ್. ಎಸ್, ಅವ್ರಿಗೆ ಬೇಕದು. ಯಾಕೆ ಬೇಕು ಗೊತ್ತಾ? ಅವ್ರ ಮಕ್ಕಳು ಫಾರಿನಲ್ಲಿ ಓದಿದಾಗ ತುಂಬ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಕಂಪನಿಗಳ ಹೆಡ್ಗಳ ಮಕ್ಕಳು ಬಂದು ಓದ್ತಿರ್ತಾರೆ. ನಾಳೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೆ ಅದೊಂದು ನಾಳೆ ಯಾವುದೋ ಒಂದು ವ್ಯವಹಾರದ ಎಕ್ಸ್ಪ್ಯಾನ್ಷನ್ಗೆ ಆ ಕಾಂಟ್ಯಾಕ್ಟ್ಸ್ ಬೇಕು. ಎಸ್, ನಿಮ್ಮ ಮಗ ಹೋಗ್ಬಿಟ್ಟು ಈಗ ಆ ಕಾಲೇಜಲ್ಲಿ ಓದ್ ಬಂದ್ಬಿಟ್ರೆ ನೋಡೋಣ ನೋಡಿ. ನೀವು ತಮಾಷೆ ಗೊತ್ತಾ? ದೂರದ ದೇಶದ ವಿದ್ಯೆಗೆ ಈಸಿಯಾಗಿ ದುಡ್ಡು ಕಟ್ಟಿದ್ರೆ ನಿಮ್ಗೆ ಎಲ್ಲ ಕಾಲೇಜಲ್ಲೂ ಅಡ್ಮಿಷನ್ ಸಿಗುತ್ತೆ ಮಕ್ಕಳೇ. ನಿಮಗೆ ದಮ್ಮಿದ್ರೆ, ತಾಕತ್ತಿದ್ರೆ ನಮ್ಮ IIT ಕ್ರ್ಯಾಕ್ ಮಾಡಿ, ನಮ್ಮ IIM ಅನ್ನ ಕ್ರ್ಯಾಕ್ ಮಾಡಕ್ಕೆ ಹೇಳಿ, ನಮ್ಮ CA ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಕ್ಕೆ ಹೇಳಿ. CPA ಎಕ್ಸಾಮ್ ಈಸಿಯಾಗಿ ಕ್ರ್ಯಾಕ್ ಮಾಡ್ತೀರಿ, ನಿಮಗೆ ಗೊತ್ತಿದೆಯಾ? ಅದೇ ನಮ್ಮ CA ಎಕ್ಸಾಮ್, ಚಾರ್ಟರ್ಡ್ ಅಕೌಂಟೆನ್ಸಿ ಅಂತಿದೆಯಲ್ಲ, ಅದನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಹೇಳಿ. ನಮ್ಮ IAS ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಹೇಳಿ, UPSCನ. IRS ಎಕ್ಸಾಮ್ನ ಕ್ರ್ಯಾಕ್ ಮಾಡಕ್ಕೆ ಹೇಳಿ, ನೋಡೋಣ. ಅಷ್ಟು ಸುಲಭವಲ್ಲ. CBI ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಹೇಳಿ. ನಮ್ಮ ಭಾರತದಲ್ಲಿ ಇಸ್ರೋ, ಅದನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಹೇಳಿ. ನಿಮಗೆ ನಾಸಾಲ್ ಕೆಲಸ ಸಿಗ್ಬಿಡುತ್ತೆ, ನಮ್ಮ ಇಸ್ರೋಲ್ ಕೆಲಸ ಸಿಗೋದು ಅಷ್ಟು ಸುಲಭ ಅಲ್ಲ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ರಷ್ಯಾನಲ್ಲಿ ಮೆಡಿಕಲ್ ಓದ್ತೀನಿ ಅಂತ ಒಬ್ಬ ಪಟ್ಟು ಇಲ್ಲಿ ಪಾಸ್ ಆಗ್ಲಿಲ್ಲ, ನೀಟೂ ಆಗಿಲ್ಲ, ಬೇರೆನೂ ಆಗಿಲ್ಲ. ಅಲ್ಲೆಲ್ಲೋ ಇವರು ಹೊಲ ಮಾರಿ ಕಳಿಸ್ಬಿಡೋಣ, ಅಸಂತೃಪ್ತಿ. ವಿಚಾರಿಸಿದೀರಾ? ಆ ಮೆಡಿಕಲ್ ಅಲ್ಲಿ ಓದ್ಕೊಂಡು ಬಂದ್ರೆ ನಮ್ಮ ಭಾರತದಲ್ಲಿ ಅದಕ್ಕೆ ರೆಸ್ಪೆಕ್ಟ್ ಇದೆಯಾ, ರಿವಾರ್ಡ್ ಇದೆಯಾ, ಅವಾರ್ಡ್ ಇದೆಯಾ, ಪ್ರಾಕ್ಟೀಸ್ ಮಾಡಬಹುದಾ ಅಂತ? ಬೇಕು ಮಕ್ಕಳೇ. ನಿಮ್ಮದು ನ್ಯಾಷನಲ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದೆ ಅನ್ನುವಂಥವರಿಗೆ ಅದು ಬೇಕು. ತುಂಬಾ ದೊಡ್ಡ ದೊಡ್ಡ ಮಕ್ಕಳಿಗೆ ನಾನು ನೋಡಿದ್ದಾನೆ, ಜಾತಕಗಳ ಈ ವಿದ್ಯೆಯ ಶಕ್ತಿ ಅವರಲ್ಲೇ ಓದಿಸ್ತಾರೆ. ಬೇಕು ದ್ಯಾಟ್ ಎಕ್ಸ್ಪ್ಯಾನ್ಷನ್. ಇಂಟರ್ನ್ಯಾಷನಲ್ ಒಂದು ಮೆಡಿಕಲ್ ಫೌಂಡೇಶನ್ ಇದೆ, ಇವ್ರದ್ದು ಕೂಡ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ನಮ್ಮಗ ಅಲ್ಲೇ ಒಂದು ಮೆಡಿಕಲ್ ಓದ್ಕೊಂಡ್ರೆ ಅಂತಂಥ ವ್ಯಕ್ತಿಗಳ ಮಕ್ಕಳೇ ಅಲ್ಲಿ ಸೇರಿರ್ತಾರೆ, ದೊಡ್ಡ ದೊಡ್ಡವರ ಮೆಡಿಕಲ್ ಫೌಂಡೇಶನ್ನ ಮಕ್ಕಳು. ಸೊ ನಾಳೆ ಎಕ್ಸ್ಪ್ಯಾನ್ಷನ್ಗೆ ತುಂಬ ಒಳ್ಳೇದಾಗುತ್ತೆ. ಎಸ್, ಬಿಸ್ನೆಸ್ ಇರ್ಬೋದು, ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ಬೇರೆ ರೀತಿಯದ್ದು. ನಾವು ಸಾಮಾನ್ಯರು ಅಷ್ಟೊಂದು ಖರ್ಚು ಮಾಡಿ ಅಲ್ಲಿ ಕಟ್ಟಿ ಹೋಗಿ ಓದಬೇಕಾ? ಇಲ್ಲ. ಅಸಂತೃಪ್ತಿ, ಕಾಣದ ಯಾವುದೋ ದೂರದ ಬೆಟ್ಟದ ಆಸೆಗೆ ನಮ್ಮ ಮಕ್ಕಳಲ್ಲಿ ನಾವು ತಲೆ ತುಂಬಿಸೋದು, ತಲೆ ಕೆಡಿಸೋದು. ಆ ಮಗು ಡಿಪ್ಲೊಮಾ ಓದ್ಲಿಕ್ಕೆ ಒತ್ತಾಡ್ತಿದೆ, ತಗೊಂಡು ಹೋಗ್ಬಿಟ್ಟು ಮೆಡಿಕಲ್ ಮಾಡಿಸು. BA ಮುಟ್ಲೇಬೇಡ, BCom ಮುಟ್ಲೇಬೇಡ. ಹಾಗಾದ್ರೆ BA ಓದ್ದವ್ರು ಯಾರು ಹಾಗೇ ಇಲ್ವಾ? BCom. ಅಸಂತೃಪ್ತಿ, ಯಾರದೋ ಪ್ರಭಾವ ಸುತ್ತಮುತ್ತಲೇ. ನನ್ನ ಪ್ರೆಸ್ಟೀಜ್ ಹೋಗ್ಬಿಡುತ್ತೆ, ನಮ್ಮ ಮಗು ಭವಿಷ್ಯ ಹೋಗ್ಬಿಡುತ್ತೆ. ಇಲ್ಲ, ನಮ್ಮ ಅಮ್ಮ ಅಪ್ಪ ಮುಳುಗೋಗ್ತಾರೆ, ಸಾಲ ಸೋಲ ಮಾಡಿಬಿಟ್ಟು ನನಗೆ ಓದಿಸ್ಲಿಕ್ಕೆ ಇಷ್ಟು ದುಡ್ಡು ಕೊಡ್ತಾರಲ್ವಾ, ಮುಳುಗೋಗ್ತಾರೆ. ಇಬ್ಬರಿಗೂ ಇಲ್ಲ. ನಾವು ತೆಗೆದುಕೊಳ್ಳುತ್ತಿರುವ ಈ ಅಸಂತೃಪ್ತಿಯ ದಾರಿ, ಆ ಗಮ್ಯ ಯಾರ್ಯಾರನ್ನು ಮುಳುಗಿಸುತ್ತೆ? ಅಸಂತೃಪ್ತಿ. ನೋಡಿ, ಇದಕ್ಕೊಂದು ಪುಟ್ಟ ಕಥೆ ಇದೆ. ಒಂದು ವಿರಾಮ ತಗೊಂಡು ವಾಪಸ್ ಬಂದು ಹೇಳ್ತೇನೆ. ನಮ್ಮ ಹಿರಿಯರು, ಗುರುಗಳು ಹೇಳಿದಂಥದ್ದು, ಮನುಷ್ಯ ಆಸೆಗೆ ಇದ್ದಷ್ಟೇ ಕಾಲ್ ಚಾಚಬೇಕು. ಮಿತಿ ಮೀರಿದ ಆ ಸಂತೃಪ್ತಿಗೋಸ್ಕರ ಹೋಗಿ ಅಸಂತೃಪ್ತಿಯಲ್ಲಿ ಬಿದ್ದು ಬಿಡ್ತಾನೆ. ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ
ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಒಮ್ಮೆ ಒಬ್ಬ ಭಿಕ್ಷುಕ, ಸನ್ಯಾಸಿ, ಏನೂ ಇಲ್ಲ, ಒಂದು ಪುಟ್ಟ ಲಂಗೋಟಿ ಅಷ್ಟೇ, ಕೈಯಲ್ಲಿ ಒಂದು ಪುಟ್ಟದಾಗಿ ಭಿಕ್ಷಾ ಪಾತ್ರೆ, ಒಂದು ಊರಿಗೆ ಬರ್ತಾನೆ ಭಿಕ್ಷೆ ಬೇಡಲಿಕ್ಕೆ. ಏನು ಜನ ಸಾಕು, ಅದನ್ಗೊಂದು ಥರ ಸಮಾಧಾನ, ಏನೋ ಒಂದು ಒಳ್ಳೆ ಭಿಕ್ಷೆ ಸಿಗುತ್ತೆ, ಜನಗಳಿದ್ದಾರೆ, ನಾಡು ಬೆಳೆದಿದೆ, ಜನ ಸಂತೃಪ್ತಿಯಾಗಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿದ್ರೆ ದಾರಿಯಲ್ಲಿ ಒಂದು ಚಿನ್ನದ ನಾಣ್ಯ, ತುಂಬ ದೊಡ್ಡದು, ಒಂದು 10-20 ಗ್ರಾಮ್ ಅಂತ ಅನ್ಕೊಳ್ಳಿ, 2 ಬಿದ್ದಿತ್ತು. ಏನಪ್ಪ ಇದು ಅಂತ ನೋಡಿ ಎತ್ಕೊಂಡ. ಸರಿ, ಯಾರೋ ಬೀಳಿಸ್ಕೊಬಿಟ್ಟಿದ್ದಾರೆ, ಏನ್ ಮಾಡೋದು ಅಂತೇಳಿ ಅಲ್ಲೇ ಒಂದು ಮರ ಕುಳಿತುಕೊಂಡು ಬರೋರು ಹೋಗೋರ್ಗೆಲ್ಲ, ಇದು ನಿಮ್ದ ಸ್ವಾಮಿ, ಇದು ನಿಮ್ಮದ ಸ್ವಾಮಿ, ಯಾರೂ ನಮ್ದು ಅಂತ ಹೇಳ್ತಿಲ್ಲ. ತನಗೆ ಆಶ್ಚರ್ಯ, ಇದೇನೋ ಇದು ನಮ್ದಲ್ಲ. ಬರ್ತಾರೆ, ನೋಡ್ತಾರೆ, ಇಲ್ಲ ಇದು ನಮ್ದಲ್ಲ. ಈ ಕಾಲದಲ್ಲಿ ಯೋಚನೆ ಮಾಡಿ ನೋಡಿ, ಚಿನ್ನದ ನಾಣ್ಯ, ವಜ್ರ, ವೈಡೂರ್ಯ, 10 ರೂಪಾಯಿ ಬಿತ್ತಿದ್ರೆ ಇದು ನಂದು, ಇದು ನಂದು. ಈ ಭಿಕ್ಷುಕ ನೋಡ್ತಿದ್ದಾನೆ, ನಿತ್ಯ ಭಿಕ್ಷೆ ಸಿಗ್ತಿದೆ. ಒಂದು ವಾರ ಆಯ್ತು, ಯಾಕಂದ್ರೆ ಒಬ್ರದ ಇಬ್ಬರದ ಜನಗಳು ಓಡಾಡುವಂತ ಒಂದು ಮಧ್ಯ ರಸ್ತೆ ಅದು. ಅಂದ್ಕೊಳ್ಳಿ MG ರೋಡ್ ತರ ಸಿಕ್ಕಾಬಟ್ಟೆ ಎಲ್ಲಾ ಕಡೆಯಿಂದಲೂ ಬಂದು ಸೇರ್ತಕ್ಕಂಥ ಸಿಟಿ ಸೆಂಟರ್ ಪಾಯಿಂಟ್, ವಿಧಾನಸೌಧ ಅನ್ಕೊಳ್ಳಿ, ಆ ತರದ ಪ್ಲೇಸಲ್ಲಿ ಕೂತ್ಬಿಟ್ಟಿದ್ದಾನೆ. ಅರಮನೆ ಹತ್ರನೇ ಒಂದು ಮರ. ಯಾರು ಒಬ್ಬ ಭಟನನ್ ಕೇಳ್ತಾನೆ, ಕಾವಲ್ಗಾರನನ್ ಕೇಳ್ತಾನೆ, ಇನ್ನೊಬ್ಬ ಭಿಕ್ಷುಕನನ್ ಕೂಡ ಕೇಳ್ತಾನೆ, ಇಲ್ಲ ಇದು ನಂದಲ್ಲ ಅಂತಾನೆ. ಪರಮಾಶ್ಚರ್ಯ ಈ ಯೋಗಿ ಭಿಕ್ಷುಕನಿಗೆ. ಸರಿ ಇರ್ಲಿ, ನೋಡೋಣ, ಇವತ್ತೆಲ್ಲ ನಾಳೆ ಯಾರೋ ಸಿಗ್ತಾರೆ, ಅವ್ರು ಕೊಟ್ಬಿಡೋಣ ಅಂತ ಅಲ್ಲೇ ಮರದ ಕೆಳಗಡೆ ನಿತ್ಯ ತನ್ನ ಭಿಕ್ಷಾಟನೆ ಒಂದೊತ್ತು ಬಂದು ತಿಂದು ಏನೋ ಒಂದು ಸಿಕ್ಕಂತ ಪ್ರಸಾದದಲ್ಲಿ. ಒಂದು ದಿನ ದಿಢೀರಂತ ಏನೋ ಸದ್ದುಗಳು. ತನಗೆ ಆಶ್ಚರ್ಯ, ಅಲ್ಲಿರೋ ಬಂದು ಹೋಗೋ ಜನಗಳಿಗೆಲ್ಲ ಗೊತ್ತಾಗ್ಬಿಡ್ತು, ಈತ ಯೋಗಿ ಭಿಕ್ಷುಕ, ಈತ ಹೇಳಿದ್ ನಡೆಯುತ್ತೆ, ಈತನ ಆಶೀರ್ವಾದ ಒಳ್ಳೇದಾಗುತ್ತೆ, ಜನ ಬರೋದು, ಪಾದಪೂಜೆ ಮಾಡೋದು, ಹೋಗ್ತಿರೋದು, ಆದ್ರೂ ಈತ ಭಿಕ್ಷೆ ಬೇಡೋದು ತಪ್ಪಿರಲ್ಲ. ನೋಡಿದ್ರೆ ಅದೇನೋ ಸದ್ದುಗಳು. ತನ್ನ ಧ್ಯಾನ ಭಂಗ ಆಯ್ತು. ನೋಡಿದ್ರೆ ಕುದುರೆಗಳು, ಸಾರೋಟಗಳು ಇದೆಲ್ಲ ಬರ್ತಿದೆ. ಯಾರನ್ನೋ ಕೇಳಿದ್ರೆ ಏನಾಯ್ತು ಅಂದ್ರೆ, ಮಹಾರಾಜ ಯುದ್ಧಕ್ಕೆ ಹೋಗ್ತಿದ್ದಾನೆ. ಹೌದಾ, ಸರಿ ಸುಮ್ಮನೆ ಅಂತ. ಹಾಗೆ ಹೋಗ್ತಿರ್ಬೇಕಾದ್ರೆ ಯಾರೋ ಸೈನಿಕರು ರಾಜನಿಗೆ ಹೇಳಿದ್ರಂತೆ, ಸ್ವಾಮಿ ಇಲ್ಲೊಬ್ರು ಭಿಕ್ಷುಕ ಯೋಗಿ ಬಂದಿದ್ದಾರೆ ತುಂಬಾ ದೂರದಿಂದ, ಒಂಥರ ತಪಸ್ಸು, ಧ್ಯಾನ, ಅವರದೇ ಒಂಥರ ತೇಜಸ್ಸು, ಅವ್ರ ಹತ್ರ ಹೋಗ್ತಾ ಒಂದು ಆಶೀರ್ವಾದ ತಗೊಂಡು ಹೋಗಿ ಅಂತ. ಸರಿ, ರಾಜ ಬರ್ತಾನೆ, ನೋಡ್ತಾನೆ ಧ್ಯಾನದಲ್ಲಿ ಕುಳಿತಿರೋ ಆ ಮಹಾಧ್ಯಾನಿ ಯೋಗ ಭಿಕ್ಷುಕ ಬಂದು ಆ ಯೋಗಿ ಹತ್ರ ನಮಸ್ಕಾರ ಮಾಡಿ ಕಂಟೆಕ್ಟ್, ಕೇಳ್ಪಟ್ಟೆ ಏನೋ ಎಲ್ಲೋ ಹೊರಟ್ರಂತೆ ಅಂತ. ಆ ಯುದ್ಧಕ್ಕೆ ಹೋಗ್ತಿದ್ದೀನಿ ನಾನು, ನನಗೇನಾದ್ರೂ ನಿಮ್ಮಿಂದ ಕಾಣಿಕೆ ಆಶೀರ್ವಾದ ಮಾಡಿ. 2 ಚಿನ್ನದ ನಾಣ್ಯವನ್ನ ಕೈ ಕೊಟ್ಟಂತ ತನ್ನ ಹತ್ರ ಇದೆ. ರಾಜನಿಗೆ ಆಶ್ಚರ್ಯ, ಏನಿದು ಅಂತ. ನನಗೆ ದಾರಿಯಲ್ಲಿ ಸಿಕ್ತು, ಈ ಊರಿಗೆ ಬಂದ ಮೇಲೆ ನನಗೆ ಆಶ್ಚರ್ಯ, ಈ ಊರಲ್ಲೇ ಸಿಕ್ಕಂತ ನಾಣ್ಯ, ಯಾರನ್ನು ಕೇಳಿದ್ರು ದಾರಿಯಲ್ಲಿ ಸಿಕ್ಕಂತ ಈ ನಾಣ್ಯ ನಂದಲ್ಲ 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 ಅಂತ ತುಂಬಾ ಖುಷಿ ಆಗ್ಬಿಡ್ತು ನನಗೆ. ಅದಕ್ಕೆ ಇಲ್ಲೇ ಕುಳಿತು ಬಿಟ್ಟೆ. ಎಂತಹ ಸಂತೃಪ್ತ ಊರು, ಎಲ್ಲರೂ ಸಂತೃಪ್ತರಾಗಿದ್ದಾರೆ, ಇದು ನಂದು ಅಂತ ಒಬ್ರು ಹೇಳಿಲ್ಲ. ಇಲ್ಲೇ ಇಟ್ಟಿದ್ದೇನೆ, ನಿತ್ಯ ಧ್ಯಾನದಲ್ಲಿ ಕೂತಿದ್ದೇನೆ, ಯಾರ್ದು ಅದು ಸೇರಿಬಿಡ್ಲಿ, ನನಗೆ ಯಾಕೆ ಬಂಗಾರದ ವ್ಯಾಮೋಹ ಅಂತ ಯಾರೂ ಇಲ್ಲ. ಎಂಥ ಧರ್ಮಾತ್ಮ ಇರ್ಬೇಕಪ್ಪ, ಇಷ್ಟು ಸಂತೃಪ್ತ ಜನಗಳನ್ನ ಇಟ್ಟು ತನ್ನ ಹತ್ರ ಇರುವುದರಲ್ಲೇ ಸಂತೃಪ್ತಿ ಆಗಿರತಕ್ಕಂಥ ಈ ಜನಗಳದರು ಇನ್ನೆಷ್ಟು ಸಂತೃಪ್ತ ಅಂತ ಯಾಕೋ ನನಗೆ ಅನ್ನಿಸ್ತಿದೆ, ಇದು ನಿಮ್ಮದೇ ಇರಬೇಕು ಅಂತ. ಮಹಾರಾಜನಿಗೆ ಆಶ್ಚರ್ಯ, ಇದೇನು ಹೀಗೆ ಹೇಳಿ, ನಿಮಗೆ ಸಂತೃಪ್ತಿ ಇಲ್ಲವಲ್ಲ, ಪಕ್ಕದ ಊರ ಮೇಲೆ ಯುದ್ಧಕ್ಕೆ ಹೋಗ್ತಿದ್ದೀರಿ, ಇರೋ ಊರಿನನ್ನೇ ಪ್ರೀತಿಸ್ತಾ ಸೇವೆ ಮಾಡ್ತಾ ಆನಂದವಾಗಿರೋದು ಬಿಟ್ಬಿಟ್ಟು ಹೋಗ್ತಿದ್ದೀರಿ, ಅದಕ್ಕೆ ಅಸಂತೃಪ್ತಿಯ ಮನುಷ್ಯ, ನಿಮ್ಗೆ ಇದು ಸೇರಿಸ್ಕೊಳ್ಳಿ ನಂದು ಕೂಡ ಅಂತ ಹೇಳಿ ಕೊಟ್ಟೆ ಅಂತ. ನಾಚಿಕೆ ಆಗ್ಬಿಡ್ತಂತೆ ರಾಜನಿಗೆ. ಇರೋ ಊರನ್ನೇ ಚೆನ್ನಾಗಿ ಧರ್ಮ ಪಾಲನೆ ಮಾಡಿಕೊಂಡು ಎಲ್ಲರೂ ತೃಪ್ತಿಯಾಗಿದ್ದಾರೆ, ಸಂತೃಪ್ತಿಯಿಂದ ಇದ್ದಾರೆ, ನನಗ್ಯಾಕೆ ಈ ಅಸಂತೃಪ್ತಿ, ಇನ್ನೊಂದು ರಾಜ್ಯ ಛೆ ಅಂತ ಹೇಳಿ ಪಾದಕ್ಕೆ ನಮಸ್ತೆ ಹಾಕಿ ಮರಳಿ ಹೊರಟೋದಂತೆ. ಹೌದು ಮಕ್ಕಳೇ, ನಮಗೆ ಈ ರೀತಿಯ ಜಿಜ್ಞಾಸೆಗಳು, ಇನ್ನೊಂದು ಗುಂಡುಮಣಿ ಸೇರಿಸ್ಕೊಳ್ಳೋಣ, ಇನ್ನೊಂದು ಗುಂಡುಮಣಿ ಸೇರಿಸ್ಕೊಳ್ಳೋಣ, ಇನ್ನೊಂದು ಪದಕ ಹಾಕೊಳ್ಳೋಣ, ಇನ್ನೊಂದು ಮೆಡಲ್ ಹಾಕೊಳ್ಳೋಣ, ಇರ್ಲಿ ಮಕ್ಕಳೇ, ಬೇಕು. ಬಟ್ ಅದನ್ನೇ ಅಸಂತೃಪ್ತಿಯ ತೋಲನವಾಗಿ ಹಾಕೋಬೇಡಿ.
ನನಗೆ ಆ ಹುಡುಗನೇ ಸಿಕ್ಕಿದ್ರೆ, ನನಗೆ ಆ ಮನೆನೇ ಸಿಕ್ಕಿದ್ರೆ, ನನಗೆ ಆ ಕೋರ್ಸೇ ಸಿಕ್ಕಿದ್ರು, ಆ ರಾಜ್ಯ ದಾಟಿ ಬಿಟ್ಟಿದ್ರೆ. ಅಸಂತೃಪ್ತಿ ಇರೋ ಪುಟಿನ್ ನೆಮ್ಮದಿಯಾಗಿದ್ದಾನ? ಚೈನಾದವರೇ ನೆಮ್ಮದಿಯಾಗಿದ್ದಾನ? ಅಮೆರಿಕದವರೇ ನೆಮ್ಮದಿಯಾಗಿದ್ದಾನ? ಇಡೀ ವಿಶ್ವದಲ್ಲಿ ನೆಮ್ಮದಿಯಾಗಿರುವ ಏಕೈಕ ದೇಶವಂದ್ರೆ ನಮ್ಮ ಭರತ ಖಂಡ. ಯಾವುದೇ ದೊರೆನ್ ತೋರಿಸಿ ನಾವು ದಾಳಿಗೆ ಹೋಗಿದ್ದೇವಂತ, ಆಗಿಲಿಂದಲೂ ಈಗಲಿಂದಲೂ ಪರಕೀಯರ ಮೇಲೆ ದಾಳಿಗೆ ಹೋಗಿ ಕಿತ್ಕೊಂಡು ಬಾಚ್ಕೊಂಡು ಬೌಂಡ್ರಿ ಹಾಕೊಂಡು ಬಂದೇ ಇಲ್ಲ. ಆ ಒಂದು ಸೂರ್ಯ ಮುಳುಗದ ನಾಡು ಬ್ರಿಟಿಷರು ನಮ್ಮ ದೇಶದಿಂದ ದೋಚ್ಕೊಂಡು ಹೋಗಿರೋ ಅವರು ಬರುವವರೆಗೂ ನೀವು ನಂಬ್ತೀರಾ? ನಮ್ಮ ಭರತ ಖಂಡ ಇಡೀ ವಿಶ್ವದಲ್ಲಿಯೇ ಸಂತೃಪ್ತಿಯ ನಾಡು, ವಿಶ್ವದಲ್ಲಿಯೇ ಶ್ರೀಮಂತ ನಾಡು, ಇಡೀ ವಿಶ್ವದಲ್ಲಿಯೇ ಭಿಕ್ಷುಕರಿಲ್ಲದಂತ ನಾಡಾಗಿತ್ತು ನಮ್ಮ ಭರತ ಖಂಡ. ಈ ಅಸಂತೃಪ್ತರು ಬಂದ್ರು ನಮ್ಮಲ್ಲೂ ಅಸಂತೃಪ್ತಿ ತುಂಬಿಸಿ ಒಡೆದು ಕಿತ್ಕೊಂಡು ಅದ್ ಎಷ್ಟು ಎತ್ಕೊಂಡು ಹೋದ್ರೂ ಲೆಕ್ಕಕ್ಕಿಲ್ಲ. ಅದ್ ಎಷ್ಟು ಎತ್ತಿಕೊಂಡು ಹೋದರೋ ಲೆಕ್ಕಕ್ಕಿಲ್ಲ. ನೀವು ನಂಬೋಲ್ಲ, ಹೇಳಬಾರದು. 100 ದೇಶಗಳ GDP ಅಷ್ಟು ದುಡ್ಡನ್ನ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಚೆನ್ನಾಗಿದ್ದಾರೆ. ಇವತ್ತು ಅವ್ರಿಗೆ ಬಂದಿರೋ ಪಾಡು ನೋಡಿ. ಇದೇ ಆಗೋದು. ನಾವಿರುವುದನ್ನ ನಮ್ಮ ತಟ್ಟೆಯಲ್ಲಿ ಇರುವುದರಲ್ಲಿ ತೃಪ್ತಿ ಪಟ್ಟುಕೊಂಡರೆ, ನಮಗೆ ಕೊಟ್ಟಿದ್ದನ್ನ ತೃಪ್ತಿ ಪಟ್ಕೊಂಡರೆ ತುಂಬಾ ಆನಂದವಾಗಿರ್ತೀವಿ ಮಕ್ಕಳೇ. ಪ್ರಯತ್ನ ಮಾಡಿ. ಯಾವುದು ನಮ್ಮ ಅಸಂತೃಪ್ತಿಗೆ ಕಾರಣ ಅಂಥದ್ದನ್ನ ಬಾಗಿಲು ಬಂದ್ ಮಾಡಿ. ಅಂದ್ರೆ ಮನಸ್ಸಿನ ಬಾಗಿಲು ಬಂದ್ ಮಾಡಿ, ಹೋಗೋ ಸಾಕು. ಅವನು ಯಾರೋ ಬರ್ತಾನೆ, ಮದುವೆ ಆಗಿಲ್ಲ ಅಂತ ತಲೆ ತಿಂತಾನೆ, ಹೋಗೋ ಬಾಗಿಲಾಕಿ. ಅವನಿಗೆ ಆಗೋ ಕಾಲಕ್ಕಾಗುತ್ತೆ. ಮನೆ ಕಟ್ಟಿಲ್ಲ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಈ ಕಾಲೇಜೇ ಸಿಕ್ಕಿಲ್ಲ, ಆ ಕಾಲೇಜೇ ಸಿಕ್ಕಿಲ್ಲ, ಈ ಕೋರ್ಸೇ ಸಿಕ್ಕಿಲ್ಲ, ಆ ಕೋರ್ಸೇ ಸಿಕ್ಕಿಲ್ಲ, ಈ ಬದುಕೇ ಸಿಕ್ಕಿಲ್ಲ, ಈ ಕೆಲಸನೇ ಸಿಕ್ಕಿಲ್ಲ, ಈ ಸಂಬಳನೇ ಸಿಕ್ಕಿಲ್ಲ, ಪರವಾಗಿಲ್ಲ. ನಮ್ಮ ಕರ್ತವ್ಯ ನಾವು ಮಾಡ್ತಾ ಹೋಗೋಣ. ಅಸಂತೃಪ್ತಿಯ ಭಾವದಲ್ಲಿ ಎಲ್ಲ ಬರುತ್ತೆ. ಸಂತೃಪ್ತಿ ಮೀರಿಕೊಂಡ್ವಿ, ಎಲ್ಲ ಅಸಂತೃಪ್ತಿ ಆಗ್ಬಿಡುತ್ತೆ ಮಕ್ಕಳೇ. ಒಬ್ಬ ದೊಡ್ಡ ಮೆಗಾ ಸ್ಟಾರ್, ನೀವು ನಂಬೋಲ್ಲ, ಅವ್ರ ಮಗನ್ಗೆ ಏನ್ ಗೊತ್ತಾ ಹೇಳ್ತಾರೆ, ನಾನು ಓಡೋ ವೇಗದಲ್ಲಿ ನಮ್ಮ ಅಪ್ಪನ ಜೊತೆ ನಾನು ಕಾಲ ಕಳೀಲಿಲ್ಲ ಮಗ. ನಮ್ಮಪ್ಪ ನನ್ನ ದೊಡ್ಡ ಅಧಿಕಾರಿ ಆಗ್ಬೇಕು ಅಂದ್ಕೊಂಡ್ರು, ಏನೋ ನಟನೆಗೆ ಬಂದ್ಬಿಟ್ಟೆ. ಆ ಓಡೋ ವೇಗ ನನ್ನ ಅಸಂತೃಪ್ತಿ ಒದ್ದು ಅಂತ. ಆದರೆ ಅಪ್ಪ ಇಲ್ಲ ಇವತ್ತು ನನಗೆ. ಆ ನೋವು ನನಗೆ ತುಂಬಾ ಇದೆ. ನೀನು ನನ್ನನ್ನು ಓಡೋ ವೇಗದಲ್ಲಿ ಬಿಟ್ಟು ಹೋಗ್ಬೇಡ ಮಗ, ನನ್ನ ಜೊತೆಲೇ ಇರು. ನಾವಿಬ್ರು ಕಿತ್ತಾಡೋಣ. ಭಿನ್ನಾಭಿಪ್ರಾಯಗಳು ಬರ್ತೇವೆ. ನೀವು ಈಗಿನ ಜನ್ರೇಷನ್, ನಿಮ್ಮ ವೇಗ ಬೇರೆ, ಆಲೋಚನೆ. ಆದರೆ ನನ್ನ ಜೊತೆಲೇ ಕಾಲಕ್ಷೇಪ ಸ್ವಲ್ಪ ಮಾಡೋ. ನಾನು ಅವತ್ತು ಸ್ವಲ್ಪ ನನ್ನ ತಂದೆ ಜೊತೆ, ಕುಟುಂಬದ ಜೊತೆ ಕಾಲಕ್ಷೇಪ ಮಾಡಬೇಕಿತ್ತು. ಐ ಮಿಸ್ಡ್ ಇಟ್ ಅಂತ ಹೇಳ್ತಾರೆ. ಸಂತೃಪ್ತಿ ಎಲ್ಲಿದೆ ಅಂತ ಗೊತ್ತಾಯ್ತಾ? ಕುಟುಂಬದಲ್ಲಿ, ನಿಮ್ಮವರ ಜೊತೆ, ನಿಮ್ಮ ಅಂತರಂಗದ ಜೊತೆ ಸ್ವಲ್ಪ ಕಾಲಕ್ಷೇಪ ಮಾಡಿ. ಅದು ಕೊಡೋ ಸಂತೃಪ್ತ ಭಾವ ಇನ್ಯಾವುದೂ ಇಲ್ಲ. ಒಳ್ಳೆಯದಾಗ್ಲಿ. ಬನ್ನಿ ಈ ವಾರದ ಭವಿಷ್ಯ ನೋಡ್ಬಿಡೋಣ. ಮೇಷರಾಶಿ. ಲಕ್ಷ್ಮೀನಾರಾಯಣ ಯೋಗ ಧನಸ್ಥಾನದಲ್ಲಿ. ಲಕ್ಷ್ಮೀನಾರಾಯಣ ಯೋಗ. ಲಕ್ಷ್ಮಿ ಕೊರತೆ ಇಲ್ಲ. ಮಾಡೋ ಕೆಲಸ ಕಾರ್ಯ ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ಒಂದೇ ಕುಜರಾಹು ಸಂಧಿ ಅಂತ ಭಯ ಪಡ್ತಿದ್ವಿ, ಕುಜ ಮೂವ್ ಆಗ್ಬಿಟ್ಟ. ಬ್ಯೂಟಿಫುಲ್ ತಾಕತ್. ಹೋಗಿ, ನಿಮ್ಮನ್ನು ತಡೆಯೋರಿಲ್ಲ. ನಿಮ್ಮ ಅಧಿಕಾರ, ಕ್ಷೇತ್ರ, ರಾಜಕೀಯ, ಕಲಾ ಮಾಧ್ಯಮ, ಹೌದು, ಬಂಗಾರ, ಬೆಳ್ಳಿ, ಆಭರಣ, ರಾಜಕೀಯ, ದೊರೆ ಮಟ್ಟದ ಕೆಲಸ, ಡಿಫೆನ್ಸು, ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ಟ್ರಾವೆಲ್ಸು, ಟೂರ್ಸು, ಏನು ಕೇಳ್ತಾರೆ ಅದಷ್ಟು ನಡೆಯತಕ್ಕಂಥದರ ಒಂದು ಅದ್ಭುತವಾದಂಥ ವಾರವಾಗಿರುತ್ತದೆ. ಎಂಜಾಯ್ ಇಟ್. ಮೇಷರಾಶಿ ತುಂಬಾ ಚೆನ್ನಾಗಿದೆ. ವೃಷಭ ರಾಶಿಗಂತೂ ಕುಂಭದ್ರೋಣ ಮಳೆ. ನಿಮ್ಮನೇಲೆ ಲಕ್ಷ್ಮೀನಾರಾಯಣ ಬಂದು ಕೂತಿದ್ದಾರೆ. ಅದ್ರ ಜೊತೆಲಿ ಗುರು, ಅದ್ರ ಜೊತೆಲಿ ಸೂರ್ಯ. ಕಳೆದುಕೊಂಡಂತ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸ್ಥಾನ ಎಲ್ಲ ಪಡೆಯತಕ್ಕಂಥ ಯೋಗ. ಆಕಸ್ಮಿಕವಾಗಿ ಪ್ರೀತಿ ಪಾತ್ರರ ಭೇಟಿ, ಒಂದು ಫಂಕ್ಷನ್ಗೆ ಹೋಗೋದು, ಪಾರ್ಟಿಗೆ ಹೋಗೋದು, ಭೋಜನ ಕೂಟ, ಮಿತ್ರಕೂಟ, ಬಂಧುಕೂಟ, ಆತ್ಮೀಯರ ಕೂಟ, ಅನುರಾಗ ಕೂಟ, ಮದುವೆ ಯೋಗ, ಇವೆಲ್ಲವನ್ನು ಪಡೆಯತಕ್ಕಂಥದ್ದುಂಟು. ಮದುವೆ, ಮುಂಜಿ, ಅವುಗಳಿಗೆ ಸಂಬಂಧಪಟ್ಟಂಥ ವೃತ್ತಿ, ಉದ್ಯೋಗ, ಫಂಕ್ಷನ್ಸು,
ಸೆಟಪ್ ಮಾಡೋದು, ಆರ್ಗನೈಸ್ ಮಾಡೋದು, ಕಲಾ ಮಾಧ್ಯಮದಲ್ಲಿ ಮೀಡಿಯಾ, ಬರವಣಿಗೆ, ಪತ್ರಿಕೆ, ಲೇಖನ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಬಂಗಾರ, ಬೆಳ್ಳಿ, ಅಲಂಕಾರ, ಉಪ್ಪ, ಓರಣ, ಬೇಕರಿ, ತಿಂಡಿ, ತಿನಿಸು ಇಂತಹದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ಭಾವ. ಮಿಥುನ ರಾಶಿ ಕೆಲವೊಂದು ಬಿರುಗಾಳಿಗಳುಂಟು, ಎಚ್ಚರಿಕೆ. ಅದರಲ್ಲೂ ರಾಜಕೀಯದಲ್ಲಿರೋರಿಗೆ ಅಸ್ತಂಗತರಾಗ್ಬಿಡ್ತಾರೆ. ಕುಟುಂಬ ರಾಜಕೀಯ ಏನೋ ಮಾಡ್ತೇವೆ, ಅವನು ಹೇಗೆ ಗೊತ್ತಿರ ಭಗವಂತ. ತುಂಬಾ ಜನ ಕೇಳ್ತಿರ್ತಾರೆ, ನಾನು ಹೇಳ್ತಿರ್ತೇನೆ, ಅವ್ರಿಗೆ ಕೊಡ್ತಾನೆ ಗುರುಗಳೇ, ಅವ್ರಿಗೆ ಕೊಡ್ತಾನೆ, ಕೈ ಬಿಟ್ಬಿಡ್ತಾನೆ, ನಮಗೇನೂ ಕೊಡಲ್ಲ, ನಮ್ಮ ಜೊತೆಲೇ ಇರ್ತಾನೆ. ಅಮ್ಮನ ರೂಪದಲ್ಲೋ, ಅಪ್ಪನ ರೂಪದಲ್ಲೋ, ಒಬ್ಬ ಮಿತ್ರನ ರೂಪದಲ್ಲೋ, ಸಂಗಾತಿ ರೂಪದಲ್ಲೋ. ಯಾಕೆ ಪಪ್ಪ ಅಳ್ತಿ ಅಂತ. ಒಂದು ಮಗುವಾದ್ರು ಪರವಾಗಿಲ್ಲ ಪಪ್ಪ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ, ಇರ್ಲಿ ಬಿಡೋ, ಬಾರೋ ನಮ್ಮ ಮನೆಗೆ ಹೋಗೋಣ ಬಾರೋ ಅಂತ ಒಂದು ಕರಿಲಿಕ್ಕೆ ಒಂದು ಸ್ನೇಹಿತ ಆದ್ರೂ ಇರ್ತಾನೆ. ತುಂಬಾ ದೊಡ್ಡವ್ರು ಯಾರು ಇರಲ್ಲ, ಒಂಟಿಯಾಗಿ ನಡ್ಕೊಂಡು ಬರ್ಬೇಕು. ಲಾಕೆ ದೊಡ್ಡ ಕೆಲಸ ಮಾಡಿರೋರಂತೂ ಅಸ್ತಂಗತಿಗೆ. ಕುಜ ಪ್ರಬಲವಾಗಿದ್ದಾನೆ, ಶತ್ರುಗ್ರಹ. 12ನೇ ಮನೆಯಲ್ಲಿ ಏನೇನ್ ನಡೀತಿದೆಯೋ ಭಗವಂತನಿಗೆ ಗೊತ್ತು. ಆ ರೀತಿ ನಿಮ್ಮ ಲಕ್ಷ್ಮಿ ಮರೆಯಾಗಿದೆ, ನಿಮ್ಮ ನಾರಾಯಣ ಮರೆಯಾಗಿದ್ದಾನೆ, ನಿಮ್ಮ ಜ್ಞಾನಕಾರಕ ಮರೆಯಾಗಿದ್ದಾನೆ, ನಿಮ್ಮ ಬುದ್ಧಿಕಾರಕ ಮರೆಯಾಗಿದ್ದಾನೆ, ಶಕ್ತಿಕಾರಕ ಮರೆಯಾಗಿದ್ದಾನೆ, ಆತ್ಮಕಾರಕ ಮರೆಯಾಗಿದ್ದಾನೆ, ಪಿತೃಕಾರಕ ಮರೆಯಾಗಿದ್ದಾನೆ. ರಾಮಚಂದ್ರನೇ ಕಾಪಾಡಬೇಕು. ಹೌದು, ಗೌರವಕ್ಕೆ ಅಪಚ್ಯುತಿ ಬರುವಂತ ಕೆಲಸ ಕಾರ್ಯಗಳೇನಾದ್ರೂ ಮಾಡ್ಕೊಂಡಿದ್ರೆ, ನಿಮ್ಮ ಶಕ್ತಿಗೆ ಮೀರಿದಂಥ ಪ್ರಾಜೆಕ್ಟ್ಗಳು, ಕೆಲಸಗಳು, ವ್ಯವಹಾರಗಳು, ವ್ಯಾಪಾರಗಳು, ಉದ್ಯೋಗಗಳು, ಎಕ್ಸ್ಪ್ಯಾನ್ಷನ್ ಅದು ಇದು ಮಾಡ್ಕೊಂಡಿದ್ರಿ, ಮುಳುಗು ನೀರು ಖಚಿತವೇ, ನಿಶ್ಚಿತವೇ. ದೇವಿಯನ್ನ ಆರಾಧಿಸಿ, ಇಷ್ಟೇ ಹೇಳಬಲ್ಲೆ. ಜಗನ್ಮಾತೆಯೇ, ಆದಿಪರಾಶಕ್ತಿಯೇ. ಹತ್ತಿರದಲ್ಲಿ ಸವದತ್ತಿ ಇದೆ, ಇಲ್ಲ ಇಲ್ಲಿ ನಿಮಿಷಾಂಬ ಇದೆ, ಈ ಕಡೆ ಚಾಮುಂಡೇಶ್ವರಿ ಇದೆ, ಆ ಕಡೆ ತುಳಜಾ ಭವಾನಿ ಇದೆ, ಈ ಕಡೆ ಇನ್ನೊಂದು ತಾಯಿ ಜಗನ್ಮಾತೆ ಇದೆ. ಯಾವುದಾದ್ರೂ ಸರಿ. ಇಲ್ಲೇ ಬೆಂಗಳೂರಲ್ಲಿ ವಿದ್ಯಾರಣ್ಯಪುರದಲ್ಲಿ ತಾಯಿ ಕಾಳಿಕಾಂಬಾಲೆ ಇದೆ, ರಾಜರಾಜೇಶ್ವರಿ ಇದೆ, ಬನಶಂಕರಿ ಇದೆ. ಈ ರೀತಿ ನಿಮ್ಮ ಹತ್ತಿರದಲ್ಲಿ ಯಾವುದೇ ದೇವಿ ಆಲಯ ಇದ್ರೆ ನಿತ್ಯ ಒಂದು ದೀಪ, ಅರ್ಚನಾ, ಪೂಜಾ, ಸಂಕಲ್ಪ ಇದನ್ನ ಮಾಡ್ಕೊಳ್ಳಿ. ಈ ವಾರ ತಟಸ್ಥಂ ನಿರ್ಗಮನಂ, ಆರೋಗ್ಯದ ಕಡೆಯೂ ಗಮನ ಕೊಡಿ. ಕರ್ಕಾಟಕ ರಾಶಿ ಈಗ ಹಿಡಿತಕ್ಕೆ ಬಂದಿದೆ. ಕುಜ ಬಂದು ಕೂತು ಬಿಟ್ಟಿದ್ದಾನೆ ಅದ್ಭುತವಾಗಿ ಮೇಷದಲ್ಲಿ, 11ನೇ ಮನೆಯಲ್ಲಿ. ನೀವು ಮುಟ್ಟಿದ್ದೆಲ್ಲ ಬಂಗಾರ ಅನ್ನೋ ತರ ಮಾಡುವ ಕೆಲಸ, ಕಾರ್ಯ, ವ್ಯವಹಾರ ಎಲ್ಲವೂ, ಅದರಲ್ಲೂ ಫುಡ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಹಣ್ಣು, ಸಿಹಿ, ತರಕಾರಿ, ಸೊಪ್ಪು, ಅಲಂಕಾರ, ಉಪ್ಪ, ಓರಣ, ಮೇಕಪ್, ಸ್ತ್ರೀಯರು, ಕುಣಿತ, ಕಲಾ ಮಾಧ್ಯಮ, ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ವೃತ್ತಿ, ಉದ್ಯೋಗ, ಗೌರವ, ಸನ್ಮಾನ, ಹೆಸರು, ಕೀರ್ತಿ, ಸಾಮಾಜಿಕ ಕಾರ್ಯ, ರಾಜಕೀಯ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರ. ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥದ್ದು. ಗೋಲ್ಡನ್ ವೀಕ್. ಒಬ್ಬ ಬಹುದೊಡ್ಡ ರಾಜಕಾರಣಿಗೆ ಕಳೆದು ಹೋದ ಮರ್ಯಾದೆ, ಕಳೆದು ಹೋದ ಹೆಸರು, ಕಳೆದು ಹೋದ ಕೀರ್ತಿ, ಕಳೆದು ಹೋದ ಪ್ರತಿಷ್ಠೆ ಎಲ್ಲ ಮರಳಿ ನಿಮ್ಮ ತಟ್ಟೆಯಲ್ಲಿಡುವಂಥ ವಾರ. ಹೆಸರು ಹೇಳಲ್ಲ, ಮುಂದಿನ ವಾರ ಹೇಳ್ತಾನೆ. ಸುಮ್ಮನೆ ಬರೋಲ್ಲ. ಲಕ್ಷ್ಮೀನಾರಾಯಣ ಯೋಗ, ಲಕ್ಷ್ಮಿಯೂ ನಾರಾಯಣರು, ಶಿವನು, ಅಬ್ಬ ತಾಯಿ ಜಗನ್ಮಾತೆ ಸುಬ್ರಹ್ಮಣ್ಯ, ಸುಮ್ಮನೆಯ ಲ್ಯಾಂಡು, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಗೌರ್ಮೆಂಟ್ ಇಲಾಖೆ, ರಾಜಕೀಯ ಇವುಗಳಲ್ಲಿರೋರ್ಗೂ ಕೂಡ ಯಶಸ್ಸೆ ಈ ವಾರ. ಕುಂಭದ್ರೋಣ ಮಳೆ. ಸಿಂಹರಾಶಿ ಆತಂಕ, ಗಡಿಬಿಡಿ, ಒದ್ದಾಟ ಎಲ್ಲ ಅನುಭವಿಸಿದ್ರಿ ಈ ಒಂದು 30-40 ದಿನದಿಂದ. ಒಂದು ರೀತಿ ಬಿಡುಗಡೆ ಚೆನ್ನಾಗಿದೆ. ಆದರೆ ಕೇಂದ್ರ ಸ್ಥಾನದಲ್ಲಿ 4 ಗ್ರಹಗಳು ಕುಳಿತಿರೋದು ಒಂದು ರೀತಿ ಕಲಸು ಮಲೋಗರ ಆಗತಕ್ಕಂಥದ್ದು ಉಂಟು. ನೀವು ಹಾಕಿದ ಲೆಕ್ಕಾಚಾರ ಉಲ್ಟಾ ಆಗ್ಬೋದು. ಹೌದು, ಬುಧ ಅಲ್ಲಿದ್ದಾಗ ಬಂಧುದ್ವೇಷಿ, ಮಿತ್ರದ್ವೇಷಿ, ಸಹೋದ್ಯೋಗಿ ದ್ವೇಷಿ ಅವರನ್ನ ಕಟ್ಕೊಬಿಡ್ತೀರ. ಹುಷಾರು. ನಿಮ್ಮವರೇ, ನಿಮ್ಮ ಜೊತೆಲಿದ್ದವರೇ, ನಿಮ್ಮ ವಿದ್ಯೆಗಳನ್ನ ಕಲ್ತ್ಕೊಂಡವರೇ ಹೋಗಿ ನಿಮ್ಮ ಕಾಂಪಿಟೇಟರ್ಗಳಾಗತಕ್ಕಂಥದ್ದು ಉಂಟು. ಎಚ್ಚರಿಕೆ. ಮಿಕ್ಕಂತೆ ಮಾಧ್ಯಮದಲ್ಲಿರ್ತಕ್ಕಂಥದ್ದು, ಕಲಾ ಮಾಧ್ಯಮ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಸ್ಥಾನ, ಗೌರವ ಹುಡುಕಿ ಬರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ವಾರ ಚೆನ್ನಾಗಿದೆ.
4 ಪಟ್ಟು. ವಯಸ್ಸಾಗಿರುವ ಕಲಾ ಮಾಧ್ಯಮದಲ್ಲಿರೋರ್ಗಂತೂ ಡಬಲ್ ಇನ್ಕಮ್, ಡಬಲ್ ಪೊಸಿಷನು, ಡಬಲ್ ಪ್ರಮೋಷನು, ಡಬಲ್ ಹೆಸರು, ಡಬಲ್ ಕೀರ್ತಿ, ಡಬಲ್ ಪ್ರತಿಷ್ಠೆ, ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ಒಂದು ವಾರ. ಸ್ತ್ರೀಯರ ಸುಖ, ಬಂಧುಗಳ ಸುಖ, ಆತ್ಮೀಯರ ಸುಖ, ಹೋಟೆಲ್ ಇಂಡಸ್ಟ್ರಿ, ಥಿಯೇಟರು, ಕ್ಲಬ್ಬು, ಎಂಟರ್ಟೈನ್ಮೆಂಟು, ಈವೆಂಟ್ ಮ್ಯಾನೇಜ್ಮೆಂಟು, ಇವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೂ ಅದ್ಭುತವಾದಂಥ ವಾರ. ಕನ್ಯಾ ರಾಶಿ, ಭಾಗ್ಯದಲ್ಲಿ ಲಕ್ಷ್ಮೀನಾರಾಯಣ ಚೆನ್ನಾಗಿದೆ. ಸಪ್ತಮದಲ್ಲಿ ಕುಜರಾಹು ಇತ್ತಲ್ಲ, ಅಷ್ಟಮಕ್ಕೆ ಬಂದಿದ್ದೇನೆ. ಒಂದು ಭೂಮಿ ಯೋಗ ಪಡಿತೀರಿ. ಹೌದು, ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದರೆ ಕಷ್ಟಪಟ್ಟು ಒಂದು ಭೂಮಿ, ವಾಹನ, ಮನೆ ಯೋಗ, ಸೋದರರ ಯೋಗ, ಅವರಿಂದ ಸಹಕಾರ, ಹಿರಿಯರಿಂದ ಸಹಕಾರ, ಮನೆಯವರಿಂದ ಸಹಕಾರ, ಒಂದಷ್ಟು ದುಡ್ಡು, ಹೆಸರು, ಅಂದ, ಚಂದ, ಕುಣಿತ, ಮೋಜು, ಮಸ್ತಿ ಎಲ್ಲ ನೋಡತಕ್ಕಂಥ ವಾರ. ಅಂದುಕೊಂಡ ಕಾರ್ಯ ಕೆಲಸ ಆಗುತ್ತದೆ. ಆದರೂ ಒಂದು ಸ್ವಲ್ಪ ದಿಗಿಲು, ಸ್ವಲ್ಪ ಕೋಪ, ಸ್ವಲ್ಪ ಉನ್ಮತ್ತ, ಸ್ವಲ್ಪ ಕ್ರೋಧ. ಯಾಕಂದ್ರೆ ಅಷ್ಟಮದಲ್ಲಿ ಕುಜ ಅಲ್ವಾ, ಕ್ರೋಧಕಾರಕ, ಯುದ್ಧಕಾರಕ. ಜಗಳಕ್ಕೆ ಹೋಗ್ಬೇಡಿ ಗುರುಗಳೇ, ಬಿಟ್ಟು ಬಿಡಿ. ನಾನು ಹಾಕಿದ ಭಿಕ್ಷೆ. ಸುಮ್ಮನೆ ಜಗಳ, ಕಲಹ ಏನಕ್ಕೆ? ವಿಪರೀತ ಬಲ ಬಂದಿರುತ್ತೆ. 3ನೇ ಮನೆಯವನು 8ನೇ ಮನೇಲಿದ್ದಾನೆ, ನೆನ್ಪಿಟ್ಕೊಳ್ಳಿ, ಸುಮ್ಮನೆ ಅಲ್ಲ. ಅದರಿಂದ ಸ್ವಲ್ಪ ಜಾಗರೂಕತೆ. ದುಡುಕಿನ ನಿರ್ಧಾರ, ದುಡುಕಿನ ಕೆಲಸಗಳು ಬೇಡ. ಬರವಣಿಗೆ, ಲೇಖನ, ಪುಸ್ತಕ, ಚಿತ್ರೀಕರಣ, ಡೈರೆಕ್ಷನ್ನು, ಸಂಕಲನ, ಎಡಿಟಿಂಗು, ಡಿಸೈನಿಂಗು, ಕೆತ್ತನೆ, ಕಸೂತಿ, ಬಟ್ಟೆ, ಗಾರ್ಮೆಂಟ್ಸು, ಬೋಟಿಕ್ಕು, ಈವೆಂಟ್ಸು, ದೊಡ್ಡ ದೊಡ್ಡ ಮಾಲ್ಸು, ಕಲೆಗಾರರು, ಅಂಥದಕ್ಕೆ ಸಂಬಂಧಪಟ್ಟಂಥ ವೃತ್ತಿ, ಉದ್ಯೋಗ, ಮ್ಯೂಸಿಕ್ಕು, ಡಾನ್ಸು, ಕಲಿಸೋದು, ಅಂತ ಒಂದು ಇನ್ಸ್ಟಿಟ್ಯೂಟ್ ತೆಗೆದಿದ್ದೀರಾ, ಟೀಚಿಂಗ್ ಇನ್ಸ್ಟಿಟ್ಯೂಟ್, ಕೋಚಿಂಗ್ ಇನ್ಸ್ಟಿಟ್ಯೂಟ್, ಅದ್ಭುತವಾದಂಥ ಒಂದು ಪ್ರಗತಿ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಅಷ್ಟಮದಲ್ಲಿ ಕುಳಿತಿರುವ ಗುರು, ಅಷ್ಟಮದಲ್ಲಿ ಕುಳಿತಿರುವ ಶುಕ್ರ, ಅಷ್ಟಮದಲ್ಲಿ ಕುಳಿತಿರುವ ಬುಧ, ಅಷ್ಟಮದಲ್ಲಿ ಕುಳಿತಿರತಕ್ಕಂಥ ಒಂದು ಸೂರ್ಯ, ಅದರ ಮೇಲೆ ಷಷ್ಠದಲ್ಲಿ ಕುಳಿತಿದ್ದಂಥ ಕುಜ ಪ್ರಬಲನಾಗಿ ಸಪ್ತಮದಲ್ಲಿ ಕುಳಿತಿದ್ದಾನೆ. ಗುರು ಅಸ್ತಂಗತ, ಜಾಗ್ರತೆ. ಡೈವರ್ಸ್ ಸಮಸ್ಯೆಗಳಾಗಬಹುದು, ರಾಜಕೀಯ ಸಮಸ್ಯೆಗಳಿದ್ರೆ, ಮೋಸ, ಇನ್ನೊಂದು ಏನೋ ಮಾಡಿದ್ರೆ ದೊಡ್ಡ ಕೆಲಸಗಳು ದೊಡ್ಡದಾಗಿ ಒಳಗಡೆ ಕುತ್ಕೊಬಿಡುತ್ತೆ. ದೊಡ್ಡ ಅವಮಾನಗಳನ್ನ, ದೊಡ್ಡ ಅಪವಾದಗಳನ್ನ, ದೊಡ್ಡ ಅವಮಾನಗಳನ್ನ ಪಡೆಯತಕ್ಕಂಥದ್ದು ಉಂಟು. ಗುರು ಅಷ್ಟಮ ಅಂದ್ರೇನೆ ಅವಮಾನಕ್ಕೆ ರೆಡಿಯಾಗಿ ಅಂತ. ಹೌದು, ಅದರಲ್ಲೂ ಆತ ವಿಶೇಷವಾಗಿ ಚಂದ್ರ, ಕೇತು, ಸೂರ್ಯ, ರೋಹಿಣಿ ನಕ್ಷತ್ರ ಸಾರದಲ್ಲಿ ಮೂವ್ ಆಗ್ತಿದೆ. ಉದ್ಯೋಗ ಭಂಗ, ಮಾನಭಂಗ, ಅಪಮಾನ ಭಂಗ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಕೆಲಸ, ಇಷ್ಟವಿಲ್ಲದ ಊಟ, ಇಷ್ಟವಿಲ್ಲದ ಬದುಕು, ಇಷ್ಟವಿಲ್ಲದ್ದು ಏನೇನೋ ಮಾಡಿಸ್ಬರ್ತಾನೆ. ವಿಪರೀತ ಖರ್ಚು, ವಿಪರೀತ ಮನೋಕ್ಷೋಭೆ, ಇವುಗಳನ್ನು ಮಾಡಿಸ್ತಕ್ಕಂಥದ್ದುಂಟು. ಕುಜ ಪ್ರಬಲನಾಗಿ ನೋಡುತ್ತಿರುವುದರಿಂದ ಒಂದು ಸ್ವಲ್ಪ ವೃತ್ತಿ ಉದ್ಯೋಗಗಳಲ್ಲಿ ಧೈರ್ಯವಾಗಿ ನುಗ್ಗಿ ಮಾಡ್ತೀವಿ. ನಿಂತ್ಕೊಂಡ್ಬಿಡಿ ಸುಮ್ಮನೆ. ನಮಗೆ ಬಲ ಇಲ್ಲ ಅಂದಾಗ ಸುಮ್ಮನೆ ಗೋಡೆಗೋರಿಗೆ ನಿಂತ್ಕೊಬಿಡ್ಬೇಕು, ನಡಿಲಿಕ್ಕೂ ಹೋಗ್ಬಾರ್ದು. ಕುಳಿತುಕೊಂಡು ಬಿಡಿ. ಯಾಕೆ ದುಡುಕ್ತೀರಿ, ಯಾಕೆ ಓಡ್ತೀರಿ? ಕುಳಿತುಕೊಂಡು ಬಿಡಿ. ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ, ಯು ಶುಡ್ ಬಿ ICU, ದಟ್ಸ್ ಇಟ್. ICU ನಲ್ಲಿ ಇರಬೇಕು. ICU ಅಂದ್ರೆ ಬಂದವನು ICU ಅಷ್ಟೇ ನೋಡ್ತಿದ್ದಾನೆ. ಯಾರೇನಾದ್ರೂ ಮಾಡ್ಕೊಳ್ಳಿ, ಹಿಂಗೆ ಸುಮ್ಮನೆ ಕೂತ್ಕೊಬಿಡ್ಬೇಕು. ಕಿವಿನೂ ಮುಚ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಬಾಯಿ ಮುಚ್ಕೊಳ್ಳಿ, ಬುದ್ಧಿನೂ ಮುಚ್ಕೊಳ್ಳಿ, ಮನಸ್ಸು ಮುಚ್ಕೊಳ್ಳಿ. ತುಲಾ ರಾಶಿ, ತುಲಾ ಲಗ್ನದವರು ಈ ವಾರ ಎಷ್ಟು ತಟಸ್ಥರಾಗಿರ್ತೀರೋ ಅಷ್ಟು. ಗುರು ಪೂಜೆ ಮಾಡಿಕೊಳ್ಳಿ. ಒಂದಷ್ಟು ಕಾಬೂಲ್ ಕಡಲೆ ತಗೊಬಂದು ನೆನೆಸಿ, ಅದನ್ನು ಸೂಜಿ ದಾರದಲ್ಲಿ ಶ್ರೀರಾಮ ಶ್ರೀರಾಮ ಅಂತ ಒಂದೊಂದೇ ಹಾಕಿ ಸೂಜಿ ದಾರದಲ್ಲಿ ಪೋಣಿಸ್ಬಿಟ್ಟು ಒಂದಿಷ್ಟು ಬೆಲ್ಲ, ಎಲೆ, ಅಡಿಕೆ, 2 ಹಣ್ಣು ತಗೊಂಡು ರಾಮರಾಲಯಕ್ಕೆ ಹೋಗಿ, ಶನಿವಾರ ಆದರೆ ಶನಿವಾರ, ಗುರುವಾರ ಆದರೆ ಗುರುವಾರ, ನಿತ್ಯ ಆದರೆ ನಿತ್ಯ ಕೊಡ್ತಾ ಬನ್ನಿ. ಸಮಾಧಾನ, ಅಸ್ಥಿರತಾ ಭಾವ, ದೊಡ್ಡ ಕೆಲಸ, ದೊಡ್ಡ ಇನ್ವೆಸ್ಟ್ಮೆಂಟು, ಟ್ರೇಡಿಂಗು ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಮಿಷನ್ ಏಜೆಂಟ್ ವ್ಯವಹಾರಗಳು, ಮಧ್ಯವರ್ತಿಯ ವ್ಯವಹಾರಗಳು ಅನುಕೂಲ ತಂದುಕೊಡುತ್ತೆ. ಇನ್ನು ವೃಶ್ಚಿಕ ರಾಶಿ, ಸಪ್ತಮದಲ್ಲಿ ಲಕ್ಷ್ಮೀನಾರಾಯಣ ಯೋಗ, ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಕೂಡಿ ಬರ್ತವೆ.
ದೊಡ್ಡ ಯುದ್ಧಗಳನ್ನು ಗೆಲ್ಲುತ್ತೀರಿ. ಲಗ್ನಾಧಿಪತಿ ರಾಮ, ಧನಕಾರಕ ರಾಮ, ಪಂಚಮಾಧಿಪತಿ ರಾಮ ಸಪ್ತಮದಲ್ಲಿ, ಸಪ್ತಮಾಧಿಪತಿ ಶುಕ್ರ. ಪರಪುರುಷ ಇಲ್ಲ ಪರಸ್ತ್ರೀಯ ವಿಚಾರದಲ್ಲಿ ಅಲ್ಲೊಂದು ಸಣ್ಣ ಎಳೆದಾಟ ಬಿಟ್ಟರೆ ಮದುವೆ ಯೋಗ, ಮನೆ ಯೋಗ, ಭೂಮಿ ಯೋಗ, ವಾಹನ ಯೋಗ, ಬಂಗಾರ ಯೋಗ, ಬೆಳ್ಳಿ ಯೋಗ, ಅಧಿಕಾರ ಯೋಗ, ಅಂತಸ್ತು ಯೋಗ, ಕದನದೋಳ್ ಕಲಿಪಾರ್ತನಂ ಕೆಣಕಿದವರುಂಟೆ ಅಂತ ಹೇಳ್ತೀವಲ್ಲ, ಹಂಗಿರುತ್ತೆ. ಆದರೂ ನೀವಂದುಕೊಂಡಷ್ಟು ಬಲಗಳಲ್ಲ, ನೆನ್ಪಿಟ್ಕೊಳ್ಳಿ. ನೀವಂದುಕೊಂಡಷ್ಟು ಬಲಗಳಲ್ಲ, ಬೇರೆಯೇ ಲೆಕ್ಕಾಚಾರಗಳುಂಟು. ಅಲ್ಲೊಂದು ಸಣ್ಣ ದಾರಿ ಗಮ್ಯ ಬದಲಾವಣೆಯ ಸೂಚನೆ ಒಂದುಂಟು. ನೋಡಿಕೊಂಡು ನಿಮ್ಮ ಬಲ ಎಷ್ಟಿದೆಯೋ ಎದುರುಗಡೆಯವ್ರ ಬಲನೂ ಅಷ್ಟೇ ಇದೆ. ಬುಧ ಅಷ್ಟಮಾಧಿಪತಿ, ರಾಜಕೀಯದಲ್ಲಿರತಕ್ಕಂಥವ್ರು ತುಂಬ ಹೈ ಎಕ್ಸ್ಪೆಕ್ಟೇಷನ್. ನಾನೇ ಅಬ್ಕಿ ಬಾರ್ ನಂದೇ ಗೊತ್ತಾ, ನಾನೇ ತಳ್ಕೊಂಡು ಈಚ್ಕೊಂಡು ಸೋಲ್ಸೋರೇ ಇಲ್ಲ, ನಮ್ದೇ ಅನ್ನತಕ್ಕಂಥವರಿಗೆ ಅಲ್ಲೊಂದು ಸ್ವಲ್ಪ ಕೊಬ್ಬು ಇಳಿಸ್ತಾನೆ. ಇರಬೇಕು ಮಕ್ಕಳೇ, ಇರಬೇಕು ಮಕ್ಕಳೇ. ನೋಡಿ, ಒಂದು ಆಫ್ರಿಕನೋ ಎಲ್ಲೋ ಒಂದು ಏನೋ ಹೆಸರು, ಅದೊಂದು ಗಿಡ. ಆ ಗಿಡ ಬಂದು ಇಷ್ಟೇ ಎತ್ತರ ಬೆಳೆಯೋದು, ಮನುಷ್ಯನ ಮುಖದಾಗೇ ಇರುತ್ತೆ. ಮೆಡ್ರೆಕ್ ಇಲ್ಲ ಮೇದಕ್ ಅಂತ ಏನೋ ಹೆಸರು ಬರುತ್ತೆ ಅದು. ಆ ಗಿಡ ಬಂದು ಮನುಷ್ಯನ ಮಗುವಿನ ಥರನೇ ಒಂಥರ ವಿಲಕ್ಷಣ. ನಾವು ಮಾಡಿದ್ರೆ ಮಕ್ಕಳು ಈ ಅಂತೀವಲ್ಲ, ಆ ಥರ ಇರುತ್ತೆ ಅದು. ಕೊಂಬುಗಳೆಲ್ಲ ಇಟ್ಕೊಂಡು ಸೇಮ್ ಮನುಷ್ಯನ ಮುಖವೇ. ತಮಾಷೆ ಏನು ಗೊತ್ತಾ, ವಿಸ್ಮಯಕಾರಿ ಶಕ್ತಿಗಳು. ಆ ಮರವನ್ನ ಕಡಿದರೆ ಗಿಡವನ್ನ ಮಗು ಹೇಗಳುತ್ತೋ, ಮನುಷ್ಯ ಹೇಗಳುತ್ತ, ಅಮ್ಮ ಅಮ್ಮ ಅಂತ ಹೇಗಳ್ತೇವೆಯೋ ಹಾಗೆ ಆ ಮರ ಅಳುತ್ತದೆ. ನಂಬ್ತೀರಾ? ನೋಡಿ ಎಷ್ಟು ವಿಸ್ಮಯಗಳಿದ್ದಾವೆ. ಒಂದು ಮರ, ಇನ್ನೂ ಒಂದು ಮರದ ಬೇರು ನೋಡಿದ್ದಾನೆ, ಡಿಟ್ಟು ಮಗುವಿನ ಒಂದು ಎಳೆ ಪಿಂಡ ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ಅದನ್ನ ಇಟ್ಟು ಪೂಜೆ ಮಾಡಿಕೊಂಡರೆ ಆ ಬೇರನ್ನ, ಮರದ ಬೇರು ನೆನ್ಪಿಟ್ಕೊಳ್ಳಿ. ಅಯ್ಯೋ ಅಂತಿಂಥದ್ದಲ್ಲ, ವಾಮಾಚಾರ ತಂತ್ರಸಾರದಲ್ಲಿ ಅದನ್ನ ಪ್ರಯೋಗ ಮಾಡ್ತೇವೆ. ಅದೆಲ್ಲ ಬೇಡ ಮಾತಾಡೋದು. ಕೆಲವರು ಓಡ್ ಬರ್ತಾರೆ, ಗುರುಗಳೇ ನಮ್ಗೆ ಅದು ಕೊಡಿ, ಗುರುಗಳೇ ಅದನ್ನ ನಮಗ್ ಕೊಡಿ, ನಮಗದು ಬೇಕು. ವಿಪರೀತ ಬಲ ಇರೋರು ಕೊಡೋದು ಅದು. ಆಮೇಲೆ ಅದು ಸಿಗೋದು ಇಲ್ಲ, ಅಪರೂಪ. ಇಟ್ಸ್ ಹೈಲಿ ಇಂಪಾಸಿಬಲ್. ಹೇಳೋ ಮಾತೆಲ್ಲ ಬೇಡ, ಹೆಸರು ಬೇಡ, ಹೇಳೋದು ಬೇಡ. ಯಾವ್ದು ಹೇಳಬಾರ್ದು ಅದು ಹೇಳಬಾರ್ದು. ನಮ್ಮ ಮನಸ್ಸು ಹಾಗೆ, ಅಸಂತೃಪ್ತಿ, ಅದು ಬೇಕು, ಇದು ನಮಗೆ ಮೀರಿದ ಶಕ್ತಿಗಳುಂಟು. ಸೊ ವೃಶ್ಚಿಕ ರಾಶಿಗೆ ನಾನೇ ಬಲಶಾಲಿ ಅಂತಿದ್ದು ಅಲ್ಲೊಂದು ಚೆಕ್ಮೇಟು ಉಂಟು. ಸ್ವಲ್ಪ ನೋಡಿಕೊಂಡು, ಬಟ್ ಯಶಸ್ಸು, ವಿಜಯದೊಂದಿಗೆ 100%. 28ಕ್ಕೆ 28 ಅಂತಿದ್ವಲ್ಲ, 20-22ಕ್ಕೆ ಮೋಸ ಇಲ್ಲ, 20ಅಂತೂ ಮೋಸ ಇಲ್ಲ ಅನ್ನೋ ಥರ. ಅಷ್ಟೊಂದು 50 ಅಟ್ಟೆಯಲ್ಲಿ ತಂದಿಡ್ತಕ್ಕಂಥ ಒಂದು ಭಾಗ್ಯಂ, ಸೌಭಾಗ್ಯಂ, ಯೋಗಂ ಇರತಕ್ಕಂಥದ್ದು ಉಂಟು. ಹಾಗೆ ನಿಮ್ಮ ಎದುರುಗಡೆ ಇರೋರು ಬಲ ನೀವು ನೆನೆಸಲಾರದ್ದು ನಡೆಯುತ್ತೆ, ಅಲ್ಲಿದೆ. ಇದೆ. ಸೊ ಗೋ ಎಡ್. ಅದರಲ್ಲೂ ಈ ಮೈನಿಂಗು, ಕ್ರಷರು, ಈ ಬೆಳ್ಳಿ ವ್ಯಾಪಾರ, ಬಂಗಾರ ವ್ಯಾಪಾರ, ಮುತ್ತು ರತ್ನಗಳ ವ್ಯಾಪಾರ, ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಸ್ವೀಟು, ಜ್ಯೂಸು, ಹಣ್ಣು, ತರಕಾರಿ, ವಾಹನ, ಭೂಮಿ, ಟ್ರಾವೆಲ್ಸು, ಟೂರ್ಸು, ಅಲಂಕಾರ, ಉಪ್ಪ, ಓರಣ, ಅದ್ಭುತ. ನಾ ಹೇಳ್ತಲೇ ಇದ್ದೆ ಬಂಗಾರದ ವಿಚಾರದಲ್ಲಿ. ನೋಡಿ ಅಲ್ಲಿ ಹತ್ತುತ್ತಿರೋದು ನೋಡ್ಕೊಂಡು ಅದ್ರಲ್ಲಿ ಸ್ವಲ್ಪ ಪಡಿತೀರಿ. ನಿಮ್ಗಂಥದ್ದು ಒಂದು ಯೋಗ ಉಂಟು. ಒಳ್ಳೆ ಬಟ್ಟೆ ಹಾಕ್ತೀರಿ, ಒಳ್ಳೆ ಊಟ ತಿಂತೀರಿ, ಒಳ್ಳೆ ಮಿತ್ರನ ಭೇಟಿ ಆಗ್ತೀರಿ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಬಂಗಾರದ ಕಳ್ಳತನಗಳು ನಡೆಯುತ್ತೆ ಅಂತ ನೋಡಿ. ಎಲ್ಲಿಟ್ಕೊಂಡು ಸಿಕ್ಕಾಕೊಂಡಿದ್ದಾಳೆ ಗೊತ್ತರ ಅಯ್ಯಮ್ಮ? ನಾನು ಹೇಳಿದ್ದೆ, ಬರೀ ಕೇರಳ ರಾಜ್ಯಕ್ಕೆ ದಿನಕ್ಕೆ 200 kg ಬಂಗಾರ ವ್ಯಾಪಾರ ಆಗುತ್ತೆ. ದಿನಕ್ಕೆ 200 kg ಬಂಗಾರ ಅಂದ್ರೆ ತಿಂಗಳಿಗೆ 6,000 kg, 6 ಟನ್ನು. ವರ್ಷಕ್ಕೆ ಎಷ್ಟು ಗೊತ್ತಾ? 720 ಟನ್ನು ಬರೀ ಕೇರಳನಲ್ಲಿ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ತಗೊಂಡ್ರೆ ಒಂದು 80 kg ಒಂದು ದಿನಕ್ಕಾದ್ರೆ ಹೆಚ್ಚು. 120 kg ಪ್ರಿಂಟ್ ಮಾಡಿ ಬಂಗಾರ ತೆಗಿತಾರ. ಈ ರೀತಿಯೇ ನಂಬರ್ 1 ಸ್ಮಗಲ್ ರಾಷ್ಟ್ರ.
ನಮ್ಮ ಗುರುಗಳೂರು ಅಂತ ನಾನೇನು ಬಿಟ್ಕೊಡ್ತಿಲ್ಲ. ಯಾರು ತಪ್ಪು ಮಾಡಿದ್ರು ನಮ್ಮ ಗುರುಗಳಿಗೆ ಹೇಳ್ತೀವಿ, ಏನ್ ಗುರುಗಳೇ ಈ ಪಾರ್ಟಿ ಬಂಗಾರ ದೋಚ್ಕೊಂಡ್ ಬರ್ತಾರೆ ಅಂತ. ನೀವು ನಂಬೋಲ್ಲ, ಅಂತ ಹೈಟೆಕ್ ತಂದಿಟ್ರೆ ಏರ್ಪೋರ್ಟ್ ಅಲ್ಲಿ ನೆನಪಿಟ್ಟುಕೊಳ್ಳಿ, ಹೋಗೋರು ಬರೋರು ಸ್ಕ್ರೂಟ್ನೈಸ್ ಮಾಡ್ಕೊಂಡ್ರೆ ಪ್ರತಿ ತಿಂಗಳು ಕಡಿಮೆ ಅಂದರು 600 kg ಬಂಗಾರ ಎತ್ಬೋದಲ್ಲ. ಕಡಿಮೆ ಅಂದರು ಕಣ್ಣೂರು, ನಮ್ಮ ಮಂಗಳೂರು ಇದಾವೆ, ಹತ್ರಕ್ಕಲ್ವಾ, ಇಲ್ಲಿಂದ ಟ್ರಾವೆಲ್ ಮಾಡ್ಬಿಡ್ಬೋದು. ಮೈಸೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬಂದು ಎಲ್ಲ ಎಳಿತಾವಲ್ವಾ, ಅಲ್ಲಿಂದ ಇಲ್ಲಿಂದ ಅನ್ನತಕ್ಕಂಥದ್ದು ಆ ಲೆಕ್ಕಾಚಾರ ಹಾಕೋಬೇಕು. ನೋಡಿ, ಏರು ಅಷ್ಟೇ ಸಿಕ್ಕಾಕೊಂಡಿರೋದು. ಆ ಅಮ್ಮನ್ಗೆ ಎಷ್ಟು ಸಿಗುತ್ತೆ? ಹಬ್ಬ ಅಂದ್ರೆ 1 ಲಕ್ಷ ಅಷ್ಟೇ. ಆ ಟ್ಯಾಕ್ಸು, ಇನ್ನೊಂದು ಮೇಕಿಂಗ್ ಚಾರ್ಜ್, ಬೇರೆ ಬೇರೆ ಲೆಕ್ಕಾಚಾರಗಳಿದಾವೆ. ಅಲ್ಲೂ ಬಂಗಾರ ಇಲ್ಲೂ ಬಂಗಾರಕ್ಕೂ ಅಷ್ಟೇ. ಏನ್ ಟ್ಯಾಕ್ಸ್ ಸೇವಿಂಗು, ಇನ್ನೊಂದು ಪರ್ಸೆಂಟೇಜ್. ಇವ್ರು ಉಳಿಸ್ಕೊಳಕ್ಕಾಗೋದು 5 ಲಕ್ಷ, ಅಮ್ಮನ್ ಕೊಡೋಕ್ಕಾಗೋದು 1 ಲಕ್ಷ. ಇವಾಗ ಜೈಲ್ಗೆ ಹೋಗಿ ಕೂತ್ಕೊಂಡ್ರೆ 7 ವರ್ಷ. ಏನಾದ್ರೂ ಬುದ್ಧಿ ಉಂಟಾ? ನಮ್ ಕಡೆ ನಮ್ ಗುರುಗಳು ಹೇಳ್ಕೊಡೋರು, ನಮ್ ಗುರುಗಳೇ ಮಾರೆಂಗೆ ಹಾತಿಕೋ ಉಡಾಯಂಗೆ ಅಂತ. ಬೇಜಾರು ಮಾಡ್ಕೋಬೇಡಿ, ಹೊಡೆದ್ರೆ ರಿಸರ್ವ್ ಬ್ಯಾಂಕ್ನೇ ಕನ್ನ ಹೊಡಿಬೇಕು, ಇಲ್ಲ ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಆ ತಾಕತ್ತು, ಆ ಬುದ್ಧಿ ಜೀರ್ಣಿಸ್ಕೊಳ್ಳೋ ತಾಕತ್ತು ಬೇಕು. ಹೊಡೆದ ಮೇಲೆ ಸುಮ್ಮನೆ ಹೊಡಿತೀನಿ ಅಂತ ಹೋಗಿ ಸಿಕ್ಕಾಕೊಳ್ಳೋದು ಅಲ್ಲ, ಹೊಡೆದಾದ್ಮೇಲೂ ಸಿಕ್ಕಾಕೊಳ್ಳೋದಲ್ಲ. ಸಿಕ್ಕಾಕೊಳ್ದಿರ ತಗೊಂಡ್ ಬಂದ್ಮೇಲೆ ತಿಂದು ಜೀರ್ಣಿಸ್ಕೊಳ್ಳೋಕ್ ತಾಕತ್ತಿದ್ಯಾ? ಒಂದು ಟ್ರ್ಯಾಕ್ಟರ್ ಕಬ್ಬನ್ನ ಕದ್ಕೊಂಡ್ ಬಂದ್ಬಿಟ್ವಿ, ತಿಂದು ಜೀರ್ಣಿಸ್ಕೊಳಕ್ಕಾಗುತ್ತಾ? ಬಚ್ಚಿಡಕ್ಕಾಗುತ್ತಾ? ಹಾಳಾಗುತ್ತೆ ಅದು. ತಿಂದಾದ್ರು ಜೀರ್ಣಿಸ್ಕೋಬೇಕು, ಇಲ್ಲ ಅಂದ್ಮೇಲೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಧನುಸು ರಾಶಿಗೆ ಅಂಥದ್ದೊಂದು ಪ್ರಭಾವಗಳುಂಟು. ಅಣ್ಣಂದ್ರ ನಮಸ್ಕಾರ. ಮೀರಿದ್ದು ಯಾವುದೋ ಅಡ್ಡದಾರಿ, ಅಡ್ಡ ಆಲೋಚನೆ, ಅಡ್ಡ ಸಂಪಾದನೆ, ಈ ತರದ ಭಾವಗಳಿಗೆ ಒಳಗಾಗಿ ಹೋಗಿ ಬೀಳತಕ್ಕಂಥದ್ದುಂಟು. ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಒಂದು ಪುನಶ್ಚೇತನ ಆಗತಕ್ಕಂಥ ಸುಯೋಗ ಉಂಟು. ಯಾಕಂದ್ರೆ ಸೂರ್ಯ ವಿಶೇಷವಾಗಿ ರೋಹಿಣಿ ನಕ್ಷತ್ರ ವಿಚಿತ್ರವಾದಂತ ನಡೆಸ್ತಾನೆ. ಗುರುಚಂದ್ರ ಯೋಗ ಆಗ್ಬಿಡ್ತು ಅಲ್ಲಿಗೆ. ನಿಮ್ ಶತ್ರುಗಳ ಕೈ ಮೇಲಾಗುತ್ತೆ, ಹಾಗೆ ನಿಮಗೂ ಕೈ ಮೇಲಾಗುತ್ತೆ. ರಾಜಕೀಯ, ಸರ್ಕಾರ, ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಬಲ ಉಂಟು. ಕಲಾ ಮಾಧ್ಯಮ ಚೆನ್ನಾಗಿದೆ. ಅಡ್ಡದಾರಿ ಸಂಪಾದನೆ, ಬೇರೆ ವ್ಯವಹಾರ, ದಿಢೀರ್ ವ್ಯವಹಾರ. ಗುರು ಬುಧ ಸೇರ್ತು ಅಂದ್ರೆ ಸ್ಟಾಕ್ ಮಾರ್ಕೆಟ್ ಕದಲಿಕ್ಕೆ ರೆಡಿ. ಹೇಳಿರ್ತಾನೆ ಹುಷಾರ್. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಸಟ್ಟಾ ಬಜಾರು, ಓ ಬಜಾರು, ಈ ಸಬ್ ಕುಚ್ छोड़के अपने में ध्यान दो. ದೊಡ್ಡ ರಿಸ್ಕ್ಗಳು ತಗೋಬೇಡಿ. ಗುರು ಬುಧ ಅಂದ್ರೆ ಏನ್ ಗೊತ್ತಾ? ನಾಕಾಣೆ ಹಾಕಿ 8 ಆಣೆ. ಒಂದೇ ಬಾರಿಗೆ 400 ಆಣೆ ಹಾಕ್ಬಿಡ್ತೇನೆ ಅಂತ ಹೇಳಿದ್ರೆ ಮುಳುಗುತ್ತಾನೆ. ಇದು ನಡೀತಕ್ಕಂಥದ್ದು. ಜಾಗರೂಕತೆ, ಟೀಚಿಂಗ್, ಲೆಕ್ಚರರ್, ಪ್ರೊಫೆಸರ್, ಅಡ್ವೈಸರ್, ಲೀಗಲ್ ಡಿಪಾರ್ಟ್ಮೆಂಟ್, ಜಡ್ಜು, ಪೊಲೀಸು, ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರ. ಮಕರ ರಾಶಿ. ಕುಂಭದ್ರೋಣ ಮಳೆ. ಕುಜ ಕೇಂದ್ರಕ್ಕೆ ಬಂದ್ಬಿಟ್ಟ. ಅದು ಸ್ವಲ್ಪ ಸುಡ್ತಾನೆ. ಸುಖಕಾರಕ ಸುಖದಲ್ಲಿದ್ದಾನೆ, ಒಳ್ಳೇದೆ. ಭೂಮಿ, ಮನೆ, ವಾಹನ, ಜಾಗ ಕೊಂಡ್ಕೊಳ್ಳೋದು, ತಗೊಳ್ಳೋದು, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಎಲೆಕ್ಟ್ರಿಕಲ್ ಕೆಲಸ, ಪವರ್ ಸೆಕ್ಟರ್ ಕೆಲಸ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ, ಫ್ಯಾಕ್ಟ್ರಿಗಳ ಸೆಟಪ್ ಅಲ್ಲಿದ್ದೀರಾ, ಗೋಡೌನ್ ಸೆಟಪ್ ಇದ್ದೀರಾ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಬಾಡಿಗೆ ಬಿಡೋದು, PGಗಳು ನಡೆಸೋದು, ಇಂಥ ಒಂದು ವ್ಯವಹಾರ, ಉದ್ಯೋಗ ನಡೆಸ್ತಿರ್ತಕ್ಕಂಥವರಿಗೆ ಅಭಿವೃದ್ಧಿ. ಮಕರ ರಾಶಿ ಈ ವಾರ ವಿಶೇಷವಾದ ವಾರ. ಅನುರಾಗ, ದೇವಸ್ಥಾನ, ಆಲಯ ದರ್ಶನ, ಪ್ರೀತಿಪಾತ್ರ ದರ್ಶನ, ಆರೋಗ್ಯ ಚೇತರಿಕೆ, ಮನಸ್ಸಿನ ಚೇತರಿಕೆ, ವ್ಯವಹಾರ ಚೇತರಿಕೆ, ಕುಟುಂಬ ಚೇತರಿಕೆ ಇವೆಲ್ಲವನ್ನು ಪಡೆಯತಕ್ಕಂಥ ಸುಯೋಗ ಇರತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಕುಂಭರಾಶಿ. 2ನೇ ಮನೇಲಿ ಇದ್ನಲ್ಲ, ಏನೋ ಒಂದು ಟೆನ್ಷನ್ಗಳು, ಏನೋ ಒಂದು ದಾಟ, ಯಾವುದೋ ಒಂದು ಗಾಡಿ, ಮನೆ, ವ್ಯವಹಾರ, ಏನೋ ಒಂಥರ ಸಿಕ್ಕಾಕೊಂಡ, ಏನೋ ಮನಸ್ಸಿಗೆ ಒಂಥರ ಆಂದೋಲನ, ಏನೋ ಭಯ, ಏನೋ ಆತಂಕ, ಇದು ಮಾಡ್ಲಾ ಅದು ಮಾಡ್ಲಾ, ಪ್ರಯಾಣ, ಹೆಂಡತಿ, ಬೇರೆ ಬೇರೆ ಏನೇನೋ ನಡೀತಿತ್ತು. ಪಾದದಲ್ಲಿ ಕೂತಿದ್ದ, ಪಾದಗಳಲ್ಲಿ ಸಮಸ್ಯೆ, ಮಾತಿನಲ್ಲಿ ಸಮಸ್ಯೆ, ಧೈರ್ಯದಲ್ಲಿ ಸಮಸ್ಯೆ, ಆಲೋಚನೆಯಲ್ಲಿ ಸಮಸ್ಯೆ, ಎಲ್ಲವನ್ನು ಬಿಡಿಸಿ ಹಾಕಿಬಿಟ್ಟಿದ್ದಾನೆ ಕುಜ. ವಿಶೇಷವಾಗಿ 3ನೇ ಮನೆಗೆ ಬಂದಿದ್ದಾನೆ. ಬ್ಯೂಟಿಫುಲ್ ವಾರ. ಅದರಲ್ಲೂ ಸುಖಸ್ಥಾನದಲ್ಲಿ ಲಕ್ಷ್ಮೀನಾರಾಯಣ, ಗುರು, ಸೂರ್ಯ, ಬುಧ, ಶುಕ್ರ ಅವನ ಮನೇಲೇ ಇದ್ದಾನೆ.
ದೂರದ ಕೆಲಸ, ದೂರದ ವ್ಯಾಪಾರ, ದೊಡ್ಡ ಕೆಲಸ, ದೊಡ್ಡ ವ್ಯಕ್ತಿಗಳ ಪರಿಚಯ, ದೊಡ್ಡ ವ್ಯಕ್ತಿಗಳ ಒಂದು ಕಾಂಟ್ಯಾಕ್ಟ್, ಇವೆಲ್ಲವನ್ನು ಪಡೆಯತಕ್ಕಂಥ ಸುಯೋಗ ಉಂಟು. ದೊಡ್ಡದು ಲ್ಯಾಂಡು, ತುಂಬ ದೊಡ್ಡದಾದಂಥ ಕ್ರಷರು, ಮೈನಿಂಗು, ಎಕ್ಸ್ಪೋರ್ಟು, ಇಂಪೋರ್ಟು, ಇಲ್ಲ ಒಂದು ಪುಟ್ಟು ಗಾಡಿ ಇಟ್ಕೊಂಡಿದ್ದೀರ, ಪುಟ್ಟದೊಂದು ಅಕ್ಕಸಾಲಿಗೆನ ಅಂಗಡಿ ಇಟ್ಕೊಂಡಿದ್ದೀರ, ಪುಟ್ಟು ಬಟ್ಟೆ ಅಂಗಡಿ, ಹೂವಿನ ಅಂಗಡಿ, ಹಣ್ಣಿನ ಅಂಗಡಿ, ಬೇಕರಿ ಅಂಗಡಿ, ತೊಂದರೆ ಇಲ್ಲ. ಮದುವೆ ಯೋಗ, ಮನೆ ಯೋಗ, ಭೂಮಿ ಯೋಗ, ಪುತ್ರ ಯೋಗ, ಕುಟುಂಬ ಯೋಗ, ಪ್ರಯಾಣ ಯೋಗ, ಖುಷಿ ಯೋಗವನ್ನು ನೋಡತಕ್ಕಂಥ ಒಂದು ವಾರ. ಧೈರ್ಯ, ಒಂಥರ ಹುಡುಗಿ ಹೋಗಿದ್ದಂಥ ಧೈರ್ಯ ಮರಳಿ ಬರುತ್ತದೆ. ಚೆನ್ನಾಗಿದೆ. ತುಂಬ ಲಿಕ್ಕರು, ಸ್ಟೀಲು, ಐರನ್ನು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಆಯಿಲು, ಸಿಮೆಂಟು, ಕನ್ಸ್ಟ್ರಕ್ಷನು, ಇಂಜಿನಿಯರಿಂಗು, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆಗಂತೂ ಭರ್ಜರಿ ಬೇಟೆ. ರಾಜಕೀಯದಲ್ಲಿರುವವರಿಗೂ ಒಳ್ಳೆ ಹೆಸರು, ಕೀರ್ತಿ, ಗೌರವ, ಸನ್ಮಾನ, ಅಧಿಕಾರ ಎಲ್ಲವೂ ಹುಡುಕಿ ಬರತಕ್ಕಂಥದ್ದಾಗುತ್ತೆ. ನೆನೆಸೇ ಇರಲಿಲ್ಲ, ಅಧಿಕಾರ ಮರಳಿ, ಗೌರವ ಮರಳಿ. ಕುಂಭರಾಶಿಯವರಿಗೆ ಒಂದು ಕೇಂದ್ರ ಮಂತ್ರಿ ಆಗುವಂಥ ಯೋಗವಿರುತ್ತದೆ. ಕರ್ನಾಟಕದಿಂದ ಆಯ್ಕೆಯಾದಂತಹ ಒಬ್ಬ ಕುಂಭರಾಶಿಯ ರಾಜಕಾರಣಿಗೆ ಮುಂದಿನ ವಾರ ಹೇಳೋಣ ಹೆಸರು, ಯಾರು ಏನು ಎತ್ತ ಅಂತ. ಆಯ್ತು, ಅಂಥದ್ದೊಂದು ಶುಭ ಯೋಗ, ಅಧಿಕಾರ ಯೋಗ. ಇನ್ನು ಮೀನ ರಾಶಿಗೆ ಚೆನ್ನಾಗಿದೆ. ಬಟ್ 3ನೇ ಮನೆಯ ಬುಧ ತಲೆ ಕೆಡಿಸ್ತಾನೆ. ಮಾತು ಜಾಗ್ರತೆ, ಬಂಧುಗಳು, ಸ್ನೇಹಿತರು, ಆತ್ಮೀಯರು, ಒಡ ಹುಟ್ಟಿದವರು, ನಿಮ್ಮ ಶತ್ರುಗಳ ಕೈ ಮೇಲಾಗುತ್ತೆ, ಜಾಗ್ರತೆ. ನಿಮ್ಮ ಮಿತ್ರರ ಕೈ ಮೇಲಾಗುತ್ತೆ, ಬಂಧುಗಳ ಕೈ ಮೇಲಾಗುತ್ತೆ, ನಿಮ್ಮ ಜೊತೆಲಿರೋರ ಕೈ ಮೇಲಾಗುತ್ತೆ. ನಿಮ್ಮ ಐಡಿಯಾಸ್ ಬೇರೆಯವ್ರು ವರ್ಕ್ ಆಗುತ್ತೆ, ನಿಮ್ಮ ಪ್ಲಾನ್ಸ್ ಬೇರೆಯವ್ರಿಗೆ ವರ್ಕ್ ಆಗುತ್ತೆ. ನಿಮ್ಮಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ನೀವು ಅವರಿಗೆ ಒಂದು ಸುಮ್ಮನೆ ಮಾಡ್ಕೊಂಡು ಹೋಗಿ 10 ರೂಪಾಯಿಂದ 10 ಲಕ್ಷದ ವ್ಯವಹಾರ ಆಗುತ್ತೆ. ಆ ರೀತಿ ಇರತಕ್ಕಂಥ ವಾರ. ರೈಟ್. ಹಿರಿಯರ ಸಮಾಗಮ, ದೊಡ್ಡವರ ಸಮಾಗಮ, ದೊಡ್ಡವರ ಒಂದು ಅನುಕೂಲತೆ, ಒಡ ಹುಟ್ಟಿದವರ ಜೊತೆ, ಸ್ನೇಹಿತರ ಜೊತೆ, ಆತ್ಮೀಯರ ಜೊತೆ, ಸಂಗಾತಿಯ ಜೊತೆ ಸೇರಿಕೊಂಡು ಮಾಡುತ್ತಿರುವ ವ್ಯವಹಾರಗಳಲ್ಲಿ ವಿಶೇಷವಾದಂಥ ಪ್ರಗತಿ ಕಾಣತಕ್ಕಂಥ ವಾರ. ಅದರಲ್ಲೂ ಧನಕಾರಕ ಕೂಡ ಧನಸ್ಥಾನಕ್ಕೆ ಬಂದುಬಿಟ್ಟಿದ್ದಾನೆ. ದಟ್ಸ್ ಅ ಬ್ಯೂಟಿಫುಲ್. ಆದರೆ ಸೀದ ಮಾಂಗಲ್ಯ ಸ್ಥಾನ ನೋಡ್ತಿದ್ದಾನೆ, ಹುಷಾರು. ಕಲಹಸ್ಥಾನ ನೋಡ್ತಿದ್ದಾನೆ, ಜಾಗ್ರತೆ. ಸೊ ಸಂಗಾತಿಯಿಂದ ಟೆನ್ಷನ್ನು, ಸಂಗಾತಿ ಜೊತೆ ಟೆನ್ಷನ್ನು, ಸಂಗಾತಿಯ ಮಾತಿನಿಂದ ಟೆನ್ಷನ್ನು, ಸಂಗಾತಿಯ ಭಾವನೆಗಳಿಂದ ಟೆನ್ಷನ್ನು. ನುಗ್ಗಲ್ಲ ಗುರುಗಳೇ, ಮಾಡಲ್ಲ ಗುರುಗಳೇ, ನನ್ನ ಹೆಂಡತಿ ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಸ್ವಲ್ಪ ಮೊಂಡಿ ಗುರುಗಳೇ, ಈ ಥರದ್ದು ಕೆಲವೊಂದು ಬರುತ್ತೆ. ಇಟ್ಸ್ ಓಕೆ. ದೈವ ಎಲ್ಲ ಕೊಟ್ಬಿಡಲ್ಲ ಮಗು, ಎಲ್ಲವನ್ನು ಎಲ್ಲರಿಗೂ ಕೊಡುವುದಿಲ್ಲ. ಅದು ಒಂದು ಜಾಗರೂಕತೆ. ಸೊ ತುಂಬ ಈ ಎಕ್ಸ್ಪೋರ್ಟ್, ಇಂಪೋರ್ಟ್ ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಹಣ್ಣು, ತರಕಾರಿ, ಸೊಪ್ಪು, ಈ ಒಂದು ಫ್ಲವರ್ ಕಲ್ಚರ್, ಹಾರ್ಟಿಕಲ್ಚರ್, ಹೂಗಳನ್ನು ಬೆಳೆಸೋದು, ಅದನ್ನು ಒಂಥರ ವೆದರಲ್ಲಿ ಗ್ರೀನ್ ಹೌಸ್ಗಳಲ್ಲಿ ಬೆಳೆಸ್ತಾರೆ. ಕೆಲವರು ತರಕಾರಿಗಳನ್ನು ಬೆಳೆಸ್ತಾರೆ, ಸೊಪ್ಪುಗಳನ್ನು ಬೆಳೆಸ್ತಾರೆ, ಹಣ್ಣುಗಳನ್ನು ಬೆಳೆಸ್ತಾರೆ. ಆಮೇಲೆ ಫಿಶ್, ಫ್ರಾನ್ಸು, ಅವುಗಳನ್ನು ಬೆಳೆಸೋದು, ಇಲ್ಲ ತಗೊಬಂದು ಮಾರೋದು, ಈ ಥರದ್ದು, ಆ ಥರದ ವಿಭಾಗಗಳಲ್ಲಿ ಕೆಲಸ. ಆಮೇಲೆ ಡೆಲಿವರಿ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ. ಬಂಗಾರ, ಬೆಳ್ಳಿ, ಕೆತ್ತನೆ, ಆಭರಣ, ಅಲಂಕಾರ, ಲಕ್ಸುರಿ ವಸ್ತುಗಳ ವ್ಯಾಪಾರ, ವ್ಯವಹಾರ, ತುಂಬ ಕಾಸ್ಟ್ಲಿ ವಸ್ತುಗಳು. ಯಾರೋ ಮೊನ್ನೆ ಒಂದು ತಾಯಿ ಜೀವತ್ ನೋಡಿದೆ, ಕೈಯಲ್ಲಿ ಬರೀ 2 ಚೈನು, ಒಂದೇ ಒಂದು ವಾಚು. ಎಷ್ಟಿರ್ಬೋದು ಬಿಡಿ ಸರ್, ಹೇಳಿ ಮೇಡಮ್, ಏನು 2 ಚೈನು, ಇದು ಒಂದು ವಾಚ್, 2 ಚೈನು, ಒಂದು 80 ರಿಂದ 90 ಕೋಟಿ ಅಂತ. ಆ ಥರದ್ದು ಮಾರೋರು ಇರ್ತಾರೆ, ಹಾಕೊಳ್ಳೋರು ಇರ್ತಾರಪ್ಪ. ಅಂಥದ್ದೊಂದು ಉಂಟು. ಆ ಥರದ ವ್ಯವಹಾರ, ತೀರಾ ಹೈ ಎಂಡ್ ಪ್ರಾಡಕ್ಟ್ಸ್, ತೀರಾ ಹೈ ಎಂಡ್ ಪ್ಲಾನಿಂಗ್, ತೀರಾ ಹೈ ಎಂಡ್ ಯೋಜನೆಗಳು, ವಿದೇಶ, ಎಕ್ಸ್ಪೋರ್ಟ್, ಇಂಪೋರ್ಟ್, ವಿದೇಶದಲ್ಲಿ ವ್ಯಾಪಾರ, ದೂರದ ಊರಲ್ಲಿ ವ್ಯವಹಾರ, ಸ್ವತಃ ಊರದಿಂದ ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವಿದ್ಯೆ, ದೂರದ ಯೋಜನೆಗಳಲ್ಲಿ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.